ವೀಕ್ಷಕರೇ, ಕೆಎಸ್ ಹೆಗ್ಡೆ ದೇರಳಕಟ್ಟೆ ಆಸ್ಪತ್ರೆ ಅರ್ಪಿಸುವ ನೀವು ಕ್ಷೇಮವೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರವರ್ಕಾಡಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಲಿವರ್ನ ಸಮಸ್ಯೆ ವಿಚಾರದ ಕುರಿತು ಸಾಕಷ್ಟು ಮಾಹಿತಿಯನ್ನ ಪಡೆಯಲಿಕ್ಕಿದ್ದೇವೆ. ಈ ಮಾಹಿತಿಯನ್ನ ಕೊಡೋದಕ್ಕೆ ನಮಗೆ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಗ್ಯಾಸ್ಟ್ರೋ ಎಂಟ್ರಾಲಜಿ ವಿಭಾಗದ ಕನ್ಸಲ್ಟೆಂಟ್ ಹಾಗೇನೆ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಗಣರಾಜ್ ಕುಲಮರ್ವ ಇದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮ ವೀಕ್ಷಕರೇ, ಈ ಶಾರೀರಿಕ ಅಂಗಗಳಲ್ಲಿ ಲಿವರ್ ಅನ್ನೋದು ಕೂಡ ಪ್ರಮುಖವಾದ ಅಂಗ ಆಗಿರುತ್ತೆ. ಅದಕ್ಕೆ ಅದರ ಜೋಪಾನ, ಅದರ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಕೂಡ ಆದಷ್ಟು ಅಗತ್ಯವಾಗಿರುತ್ತೆ. ಅದೆಷ್ಟೇ ಜೋಪಾನ ಮಾಡಿದರೂ ಕೂಡ ಕೆಲವೊಂದು ಸಮಸ್ಯೆಗಳು ಈ ಲಿವರ್ಗೆ ಕಾಡುತ್ತೆ. ಹಾಗಿದ್ರೆ ಈ ಸಮಸ್ಯೆಗಳು ಬರೋದು ಯಾಕೆ, ಇದರ ಕಾರಣ ಪರಿಣಾಮ ಎಲ್ಲವನ್ನ ತಿಳ್ಕೊಳ್ಳೋಣ. ಜೊತೆಗೆ ವಿಶ್ವ ಯಕೃತ್ತಿನ ದಿನವನ್ನ ಏಪ್ರಿಲ್ 19ರಂದು ಆಚರಣೆಯನ್ನ ಮಾಡ್ತಾರೆ. ಈ ಆಚರಣೆಗೆ ಯಾಕೆ ಮಾಡ್ತಾರೆ, ಇದರ ಮಹತ್ವ ಏನು, ಈ ವಿಚಾರವನ್ನು ಕೂಡ ತಿಳ್ಕೊಳ್ಳೋಣ. ಡಾಕ್ಟರ್, ಈಗ ಮೊದಲಾಗಿ ಈ ವಿಶ್ವ ಯಕೃತ್ತಿನ ದಿನವನ್ನ ಆಚರಣೆ ಮಾಡ್ತಾರೆ, ಇದರ ಮಹತ್ವ ಏನು, ಇನ್ನು ಅದರ ಶೀರ್ಷಿಕೆಯ ಬಗ್ಗೆ ಹೇಳೋದಾದ್ರೆ? ಯಕೃತ್ತು ಅಥವಾ ಲಿವರ್ ನಮ್ಮ ಶರೀರದ ಒಂದು ಮುಖ್ಯ ಅಂಗವಾಗಿದೆ. ಸೊ ಇದರ ಬಗ್ಗೆ ಜಾಗರೂಕತೆ ಮೂಡಿಸ್ಲಿಕ್ಕೋಸ್ಕರ ನಾವು ವರ್ಷದಲ್ಲಿ ಒಂದು ದಿನ ವಿಶ್ವ ಯಕೃತ್ ದಿನ ಅಂತ ಆಚರಿಸುತ್ತೇವೆ. ಯೂಶ್ವಲಿ ಅದು ಸಂಡೇ ಆಚರಣೆ ಮಾಡ್ತಾರೆ. ಸೊ ಈ ವರ್ಷ ಅದು ಏಪ್ರಿಲ್ 19ಕ್ಕೆ ಆಚರಿಸ್ತಾ ಇದ್ದೇವೆ. ಸೊ ಈಗ ನಮ್ಮ ಶರೀರದಲ್ಲಿ ಮುಖ್ಯವಾಗಿ ನರ್ವಸ್ ಸಿಸ್ಟಮ್ ಅಥವಾ ನರದ ಸಿಸ್ಟಮ್, ಮತ್ತು ಹಾರ್ಟ್ನ ಸಿಸ್ಟಮ್, ಹಾಗೆ ಶ್ವಾಸಕೋಶದ ಸಿಸ್ಟಮ್, ಮತ್ತು ಸರ್ಕ್ಯುಲೇಟರಿ ಸಿಸ್ಟಮ್, ಮತ್ತು ಜಿ ಐ ಸಿಸ್ಟಮ್. ಸೊ ಜಿ ಐ ಸಿಸ್ಟಮ್ನ ಒಂದು ಭಾಗ ಲಿವರ್. ಸೊ ಈ ಲಿವರ್ನ ರೋಗಗಳ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ನಾವು ವಿಶ್ವ ಯಕೃತ್ ದಿನ ಆಚರಿಸುತ್ತೇವೆ. ಓಕೆ, ಇನ್ನು ಯಕೃತ್ತಿನ ಕಾರ್ಯಗಳ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಕೆಲಸ ಮಾಡುತ್ತೆ ಲಿವರ್ ಅನ್ನೋದು? ಹಾಂ, ಸೊ ಯಕೃತ್ ಅಥವಾ ಲಿವರ್ ಒಂದು ಅದರಲ್ಲಿ ಉತ್ಪತ್ತಿಯ ಫಂಕ್ಷನ್ ಅಥವಾ ಸಿಂಥೆಟಿಕ್ ಫಂಕ್ಷನ್ ಅಂತ ಹೇಳ್ತೇವೆ. ಸೊ ಲಿವರಲ್ಲಿ ಕೋಯಾಗ್ಯುಲೇಷನ್ ಫ್ಯಾಕ್ಟರ್ಸ್ ಇರ್ಬೋದು. ಈಗ ಗಾಯ ಆದರೆ ಹೆಪ್ಪು ಕಟ್ಟುವುದಕ್ಕೆ ಹೆಲ್ಪ್ ಮಾಡುವಂಥ ಫ್ಯಾಕ್ಟರ್ಗಳು, ಹಾಗೆ ಆಲ್ಬುಮಿನ್ ಅಂತ ಹೇಳುವ ಒಂದು ಇಂಪಾರ್ಟೆಂಟ್ ಪ್ರೋಟೀನ್. ಸೊ ಆಲ್ಬುಮಿನ್ನ ಈಗ ಕೋಯಾಗ್ಯುಲೇಷನ್ ಫ್ಯಾಕ್ಟರ್ನ ಕೊರತೆ ಇರುವಾಗ ಈಗ ಗಾಯಗಳಾದರೆ ಅಷ್ಟು ಬೇಗ ವಾಸಿ ಆಗೋದಿಲ್ಲ. ಹಾಗೆ ಬ್ಲೀಡಿಂಗ್ ಮ್ಯಾನಿಫೆಸ್ಟೇಷನ್ ಹೇಳಿದರೆ ಈಗ ಬ್ರಷ್ ಮಾಡುವಾಗ ನಮ್ಮ ಗಮ್ಸಿಂದ ಬ್ಲೀಡಿಂಗ್ ಆಗೋದು, ರಕ್ತ ಬರೋದು, ಹಾಗೆ ಗಾಯ ಆದರೆ ಅಷ್ಟು ಬೇಗ ವಾಸಿ ಆಗುವುದಿಲ್ಲ. ಮತ್ತು ಈಗ ಆಲ್ಬುಮಿನ್ನ ಉತ್ಪತ್ತಿ ಕೊರತೆ ಆದಾಗ ಹೊಟ್ಟೆಯಲ್ಲಿ ಬಾವು ಬರೋದು, ಎಸೈಟಿಸ್ ಅಂತ ಹೇಳ್ತೇವೆ. ಸೊ ದೀರ್ಘಕಾಲದ ಲಿವರ್ ತೊಂದರೆಯಲ್ಲಿ ಆಲ್ಬುಮಿನ್ನ ಕೊರತೆಯಿಂದ ಹೊಟ್ಟೆಯಲ್ಲಿ ಹೊಟ್ಟೆ ಉಬ್ಬರ ಬರುವುದು, ಹೊಟ್ಟೆಯ ಒಳಗಡೆ ನೀರು ತುಂಬುವುದು, ಅದನ್ನು ನಾವು ಎಸೈಟಿಸ್ ಎನ್ನುತ್ತೇವೆ. ಸೊ ಈ ಲಕ್ಷಣಗಳು ಕಾಣಿಸ್ಕೊಳ್ತದೆ. ಸೊ ಇದು ಉತ್ಪತ್ತಿಯ ಫಂಕ್ಷನ್ ಅಥವಾ ಇದು ಕೆಲಸ. ಬೇರೆ ಕೆಲಸ ಇರೋದು ಮೇಯ್ನ್ ಆಗಿ ಅದು ಡಿಟಾಕ್ಸಿಫಿಕೇಶನ್ ಫಂಕ್ಷನ್. ಡಿಟಾಕ್ಸಿಫಿಕೇಶನ್ ಹೇಳಿದರೆ ಶರೀರದಲ್ಲಿರುವ ವಿಷನೀಯ ತತ್ವಗಳನ್ನು ಅದು ವಿಷನೀಯತೆಯನ್ನು ಕಡಿಮೆ ಮಾಡಿ ಪಿತ್ತರಸದಲ್ಲಿ ಹೊರಹಾಕುತ್ತದೆ. ಸೊ ನಾವು ದೈನಂದಿನ ಸೇವಿಸುವ ಆಹಾರ ಇರ್ಬೋದು, ಅದರಲ್ಲಿ ಕೆಲವು ವಿಷನೀಯ ತತ್ವಗಳು ಇರ್ತದೆ, ಕೆಮಿಕಲ್ಸ್ ಇರ್ಬೋದು, ಹಾಗೆ ಬೇರೆ ಈಗ ನಮಗೆ ನಾವು ಗೊತ್ತಿಲ್ಲದೆ ಕೆಲವು ಟಾಕ್ಸಿನ್ಸ್ ಎಲ್ಲ ನಮ್ಮ ಶರೀರದ ಒಳಗಡೆ ಸೇರ್ತದೆ. ಸೊ ಇದೆಲ್ಲವನ್ನು ಲಿವರ್ ಅದನ್ನು ಡಿಟಾಕ್ಸಿಫೈ ಮಾಡ್ತದೆ. ಹೇಳಿದರೆ ಅದರ ವಿಷನೀಯತೆಯನ್ನು ಕಡಿಮೆ ಮಾಡಿ ಪಿತ್ತರಸದಲ್ಲಿ ಹೊರಹಾಕುತ್ತದೆ. ಈ ಪಿತ್ತರಸ ಮತ್ತು ಮಲದಲ್ಲಿ ಹೊರಗೆ ಬರ್ತದೆ. ಇನ್ನು ಯಾವ ರೀತಿಯಾಗಿ ಒಂದು ಲಕ್ಷಣ ರೋಗ ಬಂದ್ರೆ ಯಾವ ರೀತಿಯ ಲಕ್ಷಣಗಳಿರಲ್ಲ? ಇನ್ನು ಕೆಲವು ಫಂಕ್ಷನ್ಗಳು ಉಂಟು, ಅದು ಹೇಳಿಬಿಡುದು ಅಂತ. ಇನ್ನೊಂದು ಫಂಕ್ಷನ್ ಏನು ಅಂತ ಹೇಳಿದ್ರೆ ನಮ್ಮ ತಿಂದ ಆಹಾರವನ್ನು ಜೀರ್ಣ ಮಾಡಲಿಕ್ಕೂ ಹೆಲ್ಪ್ ಮಾಡ್ತದೆ. ಸೊ ಇದು ಲಿವರಲ್ಲಿ ಪಿತ್ತರಸ ಉತ್ಪತ್ತಿ ಆಗ್ತದೆ. ಈ ಪಿತ್ತರಸ ಪಿತ್ತಜನಕ, ಲಿವರನ್ನು ಯಕೃತನ್ನು ಪಿತ್ತಜನಕಾಂಗ ಅಂತೇಳಿ ಹೇಳ್ತೇವೆ, ಬಿಕಾಸ್ ಅದು ಪಿತ್ತವನ್ನು ಉತ್ಪತ್ತಿ ಮಾಡ್ತದೆ. ಸೊ ಈ ಪಿತ್ತರಸ ಪಿತ್ತಕೋಶ ಅಥವಾ ಗಾಲ್ ಬ್ಲಾಡರ್ನ ಒಳಗಡೆ ಹೋಗಿ ಅಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಆಗ್ತದೆ, ಸ್ವಲ್ಪ ಕೆಲವು ಎಕ್ಸ್ಟ್ರಾ ಫ್ಯಾಕ್ಟರ್ಸ್ ಎಲ್ಲ ಆ್ಯಡ್ ಆಗ್ತದೆ, ಮತ್ತು ಅದು ವಾಪಸ್ ಪಿತ್ತನಾಳದ ಮುಖಾಂತರ ಅದು ಸಣ್ಣ ಕರುಳಿಗೆ ಸೇರ್ತದೆ. ಸೊ ನಾವು ತಿನ್ನುವ ಆಹಾರ ಸಣ್ಣ ಕರುಳಿಗೆ ತಲುಪಿದಾಗ ಈ ಪಿತ್ತರಸ ಅದನ್ನು ಇನ್ನೂ ಸಣ್ಣ ತುಂಡುಗಳಾಗಿ ಮಾಡ್ತದೆ. ಡೈಜೆಷನ್ ಅಂತ ಹೇಳ್ತೇವೆ. ಡೈಜೆಷನ್ ಹೇಳಿದ್ರೆ ಪಾಚನ ಕ್ರಿಯೆ. ಸೊ ಇದು ಡೈಜೆಷನಲ್ಲಿ ತುಂಬ ಹೆಲ್ಪ್ ಮಾಡ್ತದೆ ಪಿತ್ತರಸ. ಸೊ ಸಿಂಥೆಟಿಕ್ ಫಂಕ್ಷನ್ ಆಯಿತು, ಡಿಟಾಕ್ಸಿಫಿಕೇಶನ್ ಫಂಕ್ಷನ್ ಆಯಿತು, ಹಾಗೆ ಡೈಜೆಸ್ಟಿವ್ ಫಂಕ್ಷನ್ ಆಯಿತು, ಮತ್ತು ಮೆಟಬಾಲಿಸಮ್ ಹೇಳಿದರೆ ನಾವೀಗ ನಮ್ಮಲ್ಲಿ ಮೇಯ್ನಾಗಿ ಪೋಷಕಾಂಶಗಳು ಇರ್ತದೆ, ಮೇಜರ್ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೇವೆ. ಕಾರ್ಬೋಹೈಡ್ರೇಟ್ ಇರ್ಬೋದು, ಮತ್ತು ಕೊಬ್ಬು ಅಥವಾ ಫ್ಯಾಟ್ ಇರ್ಬೋದು, ಹಾಗೆ ಪ್ರೋಟೀನ್ಸ್ ಇರ್ಬೋದು. ಸೊ ಇದರ ಚಯಾಪಚಯದಲ್ಲಿ ಹೆಲ್ಪ್ ಮಾಡ್ತದೆ ಮೆಟಬಾಲಿಸಮಲ್ಲಿ. ಸೊ ಗ್ಲೂಕೋಸ್ನ ಒಂದು ಸ್ಟೋರ್ ಗ್ಲೈಕೋಜನ್ ರೂಪದಲ್ಲಿ ಲಿವರಲ್ಲಿ ಸ್ಟೋರ್ ಆಗಿರ್ತದೆ. ಹಾಗೆ ಫ್ಯಾಟನ್ನು ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡಿಗೆಲ್ಲ
ಕನ್ವರ್ಟ್ ಮಾಡಿ ಟ್ರೈಗ್ಲಿಸರೈಡ್ ರೂಪದಲ್ಲೆಲ್ಲ ಸ್ಟೋರೇಜ್ ಇರ್ತದೆ. ಸೊ ಚಯಾಪಚಯ ಪ್ರಕ್ರಿಯೆಯಲ್ಲೂ ತುಂಬ ಸಹಾಯ ಮಾಡ್ತದೆ ಲಿವರ್. ಸೊ ಇದು ಮುಖ್ಯವಾದ ಕೆಲಸಗಳು ಲಿವರ್ನದ್ದು. ಓಕೆ, ಇನ್ನು ಆವಾಗಲೇ ಕೇಳಿದೆ ನಾನು, ಕೆಲವೊಂದು ರೋಗಗಳು ಬಂದರೆ ಗೊತ್ತಾಗಲ್ಲ ಅಂತ. ಸೊ ಲಿವರ್ಗೆ ಏನಾದರೂ ಸಮಸ್ಯೆ ಆಗಿದೆ ಅಂತ ಯಾವ ಲಕ್ಷಣಗಳಿಂದ ಕಾಣಿಸಿಕೊಳ್ಳುತ್ತೆ ಅಂತ? ಸೊ ಲಿವರ್ನನ್ನು ಬಾಧಿಸುವಂಥ ರೋಗಗಳು ಅದು ಐದರ್ ಅಕ್ಯೂಟ್ ಹೆಪಟೈಟಿಸ್ ಅಥವಾ ತೀವ್ರವಾಗಿ ತೊಂದರೆ ಉಂಟಾಗೋದು, ಇಲ್ಲಾಂದರೆ ದೀರ್ಘಕಾಲದ ತೊಂದರೆ ಕ್ರಾನಿಕ್ ಹೆಪಟೈಟಿಸ್ ರೂಪದಲ್ಲಿ ಬರ್ತದೆ. ಸೊ ಅಕ್ಯೂಟ್ ಹೆಪಟೈಟಿಸ್ನ ಸಾಧಾರಣ ಕಾರಣಗಳು ವೈರಲ್ ಹೆಪಟೈಟಿಸ್ ಅಂತ ಹೇಳ್ತೇವೆ. ಸೊ ಅದು ಯೂಶ್ವಲಿ ನಾವು ತಿನ್ನುವ ಆಹಾರದಲ್ಲಿ ಅಥವಾ ನೀರಲ್ಲಿ ಏನಾದರೂ ಇದು ಎಂಥ ಕಂಟ್ಯಾಮಿನೇಷನ್ ಅಥವಾ ದೂಷಣ ಆದರೆ ಅಂಥ ಸನ್ನಿವೇಶದಲ್ಲಿ ಅದು ಹರಡ್ತದೆ. ಸೊ ಅಂಥ ರೋಗಗಳಲ್ಲಿ ಫಸ್ಟಿಗೆ ಒಂದು ರೀತಿ ಮೈಕೈ ನೋವು, ಬಚ್ಚುವಿಕೆ ಬರ್ತದೆ, ಸಣ್ಣಕ್ಕೆ ಜ್ವರ ಇರ್ತದೆ ಒಂದೆರಡು ದಿನ. ಅದಾದ ಮೇಲೆ ಕಣ್ಣು ಹಳದಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಹಾಗೆ ಮೂತ್ರ ಹಳದಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಮತ್ತು ವಾಂತಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಯೂಶ್ವಲಿ ಇದು ಈ ಅಕ್ಯೂಟ್ ಹೆಪಟೈಟಿಸ್ ವೈರಸ್ಸಿಂದ ಬರುವುದು ಕಾಮನ್ಲಿ. ಸೊ ಹೆಪಟೈಟಿಸ್ ಎ ಮತ್ತು ಇ ಅದು ಕಾಮನ್ ಆಗಿ ಅಕ್ಯೂಟ್ ಹೆಪಟೈಟಿಸ್ ರೂಪದಲ್ಲಿ ಬರ್ತದೆ. ಸೊ ಇದು ನಾವು ತಿನ್ನುವ ಆಹಾರ ಮತ್ತು ನೀರಿನಲ್ಲಿ ಬರುವುದು. ಈಗ ಯೂಶ್ವಲಿ ಅದು ಸೆಕೆಗಾಲದಲ್ಲಿ ಕಾಣಲಿಕ್ಕೆ ಸಿಗೋದು, ಬಿಕಾಸ್ ಸೆಕೆಗಾಲದಲ್ಲಿ ನಾವು ಕುಡಿಯುವ ನೀರಲ್ಲಿ ಕಂಟ್ಯಾಮಿನೇಷನ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ, ನೀರು ಕಡಿಮೆ ಇರುವ ಕಾರಣ. ಸೊ ಯೂಶ್ವಲಿ ಅಕ್ಯೂಟ್ ಹೆಪಟೈಟಿಸ್ ಸೆಕೆಗಾಲದಲ್ಲಿ ಸಿಗ್ತದೆ. ಸುಮಾರು ಜನರು ಒಂದೇ ಪರಿಸರದಲ್ಲಿರುವ ಸುಮಾರು ಜನರು ಈ ರೀತಿ ರೋಗದ ಲಕ್ಷಣಗಳು ಹಿಡ್ಕೊಂಡು ಬರ್ತಾರೆ. ಸೊ ಅವರನ್ನು ಪರೀಕ್ಷಿಸುವಾಗ ಕಣ್ಣು ಹಳದಿ ಇರಬಹುದು, ಹಾಗೆ ಮೂತ್ರ ಹಳದಿ ಕಲರಲ್ಲಿ ಹೋಗ್ತದೆ ಅಂತ ಹೇಳ್ತಾರೆ. ಸೊ ಅದು 95%, 95% ಜನರಲ್ಲಿ ಅದು ಯೂಶ್ವಲಿ ಸೆಲ್ಫ್ ಲಿಮಿಟಿಂಗ್ ಹೇಳಿದರೆ ನಾವು ಜಾಸ್ತಿ ಏನು ಅಗ್ರೆಸಿವ್ ಟ್ರೀಟ್ಮೆಂಟ್ ಬೇಕಾಗುವುದಿಲ್ಲ, ಸಪೋರ್ಟಿವ್ ಥೆರಪಿ ಅಂತ ಹೇಳ್ತೇವೆ. ನೀರಿನ ಪ್ರಮಾಣ ಕಡಿಮೆ ಇರ್ಬೋದು, ಸೊ ಅವರಿಗೆ IV ಫ್ಲೂಯಿಡ್ಸ್ ಬೇಕಾಗ್ತದೆ. ವಾಂತಿ ಇರುವ ಕಾರಣ ವಾಂತಿಯನ್ನು ಕಡಿಮೆ ಮಾಡುವಂಥ ಇಂಜೆಕ್ಷನ್ ಮಾತ್ರೆಗಳು ಬೇಕಾಗ್ಬೋದು. ಸೊ ಅದು ಬೇಗ ಗುಣಮುಖವಾಗುವಂಥದ್ದು. ಹೌದು, ಯೂಶ್ವಲಿ ಗುಣ ಆಗ್ತದೆ. ಆದರೆ ಒಂದು ಮೇ ಬಿ 2.5 to 2% ಜನರಲ್ಲಿ ಅದು ತುಂಬ ತೀವ್ರ ಆಗ್ತದೆ. ಸೊ ಇಂಥ ಜನರಲ್ಲಿ ಬ್ರೈನ್ ಎಡಿಮಾ ಆಗ್ತದೆ. ಬ್ರೈನ್ ಎಡಿಮಾ ಅಂತ ಹೇಳಿದರೆ ನಮ್ಮ ಮೆದುಳಲ್ಲಿ ಊತ ಬರುವುದು. ಸೊ ಹಾಗೆ ಅವರಲ್ಲಿ ಸಿವಿಯರ್ ಕೊಯಾಗ್ಯುಲೋಪತಿ ಇರ್ತದೆ. ಕೊಯಾಗ್ಯುಲೋಪತಿ ಈಗ ನಾನು ಆಲ್ರೆಡಿ ಹೇಳಿದ ಹಾಗೆ ಲಿವರಲ್ಲಿ ನಮ್ಮ ಬ್ಲಡ್ ಈಗ ಗಾಯ ಆದಾಗ ಕ್ಲಾಟ್ ಮಾಡೋದು ಅಥವಾ ಹೆಪ್ಪುವಿಕೆಯಲ್ಲಿ ಹೆಲ್ಪ್ ಮಾಡ್ತದೆ. ಸೊ ಇದೀಗ ಅಕ್ಯೂಟ್ ಲಿವರ್ ಫೇಲ್ಯೂರ್ ಅಲ್ಲಿ ಕ್ಲಾಟ್ ಆಗುವ ತೊಂದರೆಯೂ ಬರ್ತದೆ, ಕೊಯಾಗ್ಯುಲೋಪತಿ ಅಂತ ಹೇಳ್ತೇವೆ. ಲಿವರಲ್ಲಿ ತೊಂದರೆ ಆದರೆ ಮೆದುಳಲ್ಲಿ ಊತ ಬರುತ್ತಾ ಹೇಗೆ? ಹೌದು, ಅದು ಲಿವರ್ನ ತೊಂದರೆಯ ಕಾರಣ ವಿಷನೀಯ ತತ್ವಗಳು ಅಕ್ಯುಮುಲೇಟ್ ಆಗ್ತದೆ. ಈ ವಿಷನೀಯ ತತ್ವಗಳು ಈಗ ನಾನು ಆಲ್ರೆಡಿ ಹೇಳಿದ ಹಾಗೆ ಲಿವರಲ್ಲಿ ಡಿಟಾಕ್ಸಿಫಿಕೇಶನ್ ಫಂಕ್ಷನ್ ಅಂತ ಉಂಟು. ಡಿಟಾಕ್ಸಿಫಿಕೇಶನ್ ಫಂಕ್ಷನ್ ಹೇಳಿದರೆ ವಿಷನೀಯ ತತ್ವಗಳನ್ನು ಕ್ಲೀನ್ ಮಾಡಿ ಅದನ್ನು ಶರೀರದಿಂದ ಹೊರಗೆ ಹಾಕೋದು. ಸೊ ಈಗ 1.5 to 2% ಜನರಲ್ಲಿ ಲಿವರ್ ತುಂಬ ಹಾಳಾಗಿರ್ತದೆ, ಒಂದು 90-95% ಹಾಳಾಗಿರ್ತದೆ. ಸೊ ಹಾಗಿರುವಾಗ ಈ ಡಿಟಾಕ್ಸಿಫಿಕೇಶನ್ ಫಂಕ್ಷನ್ ಎಫೆಕ್ಟ್ ಆಗಿರ್ತದೆ, ಸೊ ಅದು ಕೆಲಸ ಮಾಡುವುದಿಲ್ಲ. ಹಾಗಿರುವಾಗ ಈ ವಿಷನೀಯ ತತ್ವಗಳು ಅಕ್ಯುಮುಲೇಟ್ ಆಗ್ತದೆ, ಹೇಳಿದರೆ ಅದರ ಲೆವೆಲ್ಸ್ ನಮ್ಮ ರಕ್ತದಲ್ಲಿ ಇರುವ ಪ್ರಮಾಣ ಜಾಸ್ತಿಯಾಗಿ ಅದು ಮತ್ತೆ ಮೆದುಳಿನವರೆಗೆ ತಲುಪ್ತದೆ. ಸೊ ಇದು ಮೆದುಳಿಗೆ ಬಂದಾಗ ಅಲ್ಲಿ ಊತ ಉಂಟಾಗ್ತದೆ. ಸೊ ಹಾಗಿರುವ ಜನರಲ್ಲಿ ಅವರು ಒಂದು ರೀತಿ ಅಮಲಿನ ಅವಸ್ಥೆಯಲ್ಲಿದ್ದಾಗ, ಎನ್ಕೆಫಲೋಪತಿ ಅಂತ ನಾವು ಹೇಳ್ತೇವೆ, ಅಮಲಿನ ಅವಸ್ಥೆಯಲ್ಲಿ ಇರ್ಬೋದು. ಹಾಗೆ ಅವರಿಗೆ ಉಸಿರಾಡಲಿಕ್ಕೂ ತೊಂದರೆ ಆಗ್ಬೋದು. ಇಂಥ ಜನರಲ್ಲಿ ವೆಂಟಿಲೇಟರ್ ಸಪೋರ್ಟು ಬೇಕಾಗ್ತದೆ. ಸೊ ಇನ್ಫ್ಯಾಕ್ಟ್ ಕೆಲವು ಜನರಲ್ಲಿ ಈಗ ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್ ಅಥವಾ ಲಿವರ್ ಕಸೆ ಮಾಡದೆ ಅವರು ಬದುಕುವ ಚಾನ್ಸಸ್ ತುಂಬ ಕಡಿಮೆ ಆಗ್ತದೆ. ಬಟ್ ಅದೃಷ್ಟವಶಾತ್ ಅದು ಒಳ್ಳೆ ವಿಷಯ ಏನು ಅಂತ ಹೇಳಿದರೆ ಇದು ಎಲ್ಲರಲ್ಲೂ ಆಗೋದಿಲ್ಲ. 95%, 97% ಜನರಲ್ಲಿ ಹಾಗೆ ತೊಂದರೆ ಈ ರೋಗ ಸರಿಯಾಗ್ತದೆ. ಆದರೆ ಕೆಲವರಲ್ಲಿ 0.5 to 2% ಜನರಲ್ಲಿ ಇದು ಅಕ್ಯೂಟ್ ಲಿವರ್ ಫೇಲ್ಯೂರ್ ಆಗಿ ನಾವು ಲಿವರ್ ಚೇಂಜ್ ಮಾಡದಿದ್ದರೆ ಸಾವು ಉಂಟಾಗುವ ಭೀತಿಯೂ ಇರ್ತದೆ. ಸೊ ದೀರ್ಘಕಾಲದಾದರೆ ಇಷ್ಟೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲ, ಈಗ ನಾನು ಹೇಳಿದ್ದು ಅಕ್ಯೂಟ್ ಹೆಪಟೈಟಿಸ್. ದೀರ್ಘಕಾಲದ ತೊಂದರೆಗಳು ಬೇರೆಗಳು. ಸೊ ದೀರ್ಘಕಾಲದ ತೊಂದರೆ ಹೇಳಿದರೆ ಈಗ ಅದು ಮುಖ್ಯವಾಗಿ ಈಗ ಅಕ್ಯೂಟ್ ಹೆಪಟೈಟಿಸ್, ಈಗ ಮುಖ್ಯವಾಗಿ ನಾನು ಹೇಳಿದ್ದು ಒಂದು ಹೆಪಟೈಟಿಸ್ ಎ ಮತ್ತು ಹೆಪಟೈಟಿಸ್ ಇ. ಸೊ ಅದು ಯೂಶ್ವಲಿ ದೂಷಿತ ಅಥವಾ ಕಲುಷಿತ ನೀರು ಮತ್ತು ಆಹಾರದಲ್ಲಿ ಬರೋದು. ಸೊ ಇನ್ನೊಂದು ವೈರಸ್ ಇರ್ತದೆ, ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ. ಸೊ ಯೂಶ್ವಲಿ ಹೆಪಟೈಟಿಸ್ ಬಿ ಮತ್ತು ಸಿ ಅದು ಬೇರೆ ರೀತಿಯಲ್ಲಿ ಹರಡುವಂಥ ವೈರಸ್ಗಳು. ಸೊ ಅದೀಗ ಗರ್ಭಿಣಿಯರಿಂದ ಅವರ ಮಕ್ಕಳಿಗೆ ಹರಡಬಹುದು ಯೂಶ್ವಲಿ ಹೆಪಟೈಟಿಸ್ ಬಿ ಅಲ್ಲಿ,
ಇಲ್ಲದ್ರೆ ಚಿಕ್ಕ ಮಕ್ಕಳು ಆಟ ಆಡ್ತಾ ಇರುವಾಗ ಒಂದು ಮಗುವಿಂದ ಇನ್ನೊಂದು ಮಗುವಿಗೆ ಹರಡ್ಬೋದು, ಇಲ್ಲದ್ರೆ ಬ್ಲಡ್ ಟ್ರಾನ್ಸ್ಮಿಷನ್ ಅಥವಾ ಬ್ಲಡ್ ಕೊಡುವಾಗ ಹರಡುವ ಚಾನ್ಸಸ್ ಇತ್ತು. ಈಗ ಮಾತ್ರ ನಾವೀಗ ಬ್ಲಡ್ ಕೊಡೋ ಮೊದಲು ತುಂಬ ಚೆಕ್ ಮಾಡುವ ಕಾರಣ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇಂದ ಹರಡುವಂಥ ಹೆಪಟೈಟಿಸ್ ಬಿ ಯ ಪ್ರಮಾಣ ಕಡಿಮೆ ಆಗಿದೆ. ಆದರೆ ಹೆಪಟೈಟಿಸ್ ಬಿ, ಒಂದು ರೀತಿ ಹೆಪಟೈಟಿಸ್ ಬಿ ಅಕಲ್ಟ್ ಹೆಪಟೈಟಿಸ್ ಬಿ ಅಂತ ಹೇಳ್ತೇವೆ. ಸೊ ಅಕಲ್ಟ್ ಹೆಪಟೈಟಿಸ್ ಬಿ ಇದ್ದವರಲ್ಲಿ ಆ ರೋಗ ಪತ್ತೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಹಾಗಿರುವಾಗ ಈ ಅಕಲ್ಟ್ ಹೆಪಟೈಟಿಸ್ ಬಿ ಇರುವವರ ಬ್ಲಡ್ಡನ್ನು ಈಗ ನಾರ್ಮಲ್ ವ್ಯಕ್ತಿಗೆ ಕೊಡುವಾಗ ಅದು ಸ್ಪ್ರೆಡ್ ಆಗುವ ಚಾನ್ಸಸ್ ಇರ್ತದೆ. ಬಟ್ ಆದರೂ ಈಗ ತುಂಬ ಜಾಗ್ರತೆ ಮಾಡುವ ಕಾರಣ ಬ್ಲಡ್ ಟ್ರಾನ್ಸ್ಫ್ಯೂಷನಿಂದ ಹರಡುವ ಭೀತಿ ಆಲ್ಮೋಸ್ಟ್ ನಿಲ್ಲಾಗಿದೆ. ಮೊದಲಾದರೆ ಇಷ್ಟು ಒಳ್ಳೆ ವಿಕಸಿತ ಟೆಸ್ಟ್ಗಳು ಇರಲಿಲ್ಲ. ಆ ಕಾರಣದಿಂದ ಮೊದಲು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಹೇಳಿದರೆ ರಕ್ತ ಬೇರೆಯವರಿಗೆ ಕೊಡುವಾಗ ಅದು ಸ್ಪ್ರೆಡ್ ಆಗ್ತಾ ಇತ್ತು. ಸೊ ಇನ್ನೊಂದು ಸನ್ನಿವೇಶ ಹೆಪಟೈಟಿಸ್ ಬಿ ಮತ್ತು ಸಿ ಸ್ಪ್ರೆಡ್ ಆಗೋದಕ್ಕೆ ಮದಕ ವ್ಯಸನಿಗಳಿರ್ತಾರೆ, ಡ್ರಗ್ ಅಡಿಕ್ಟ್ಸ್. ಅವರೀಗ ನೀಡಲ್ಸ್, ಸಿರಿಂಜಸ್ ಅನ್ನೆಲ್ಲ ಶೇರ್ ಮಾಡ್ತಾರೆ. ಹಾಗಿರುವಾಗ ಈಗ ಹೆಪಟೈಟಿಸ್ ಬಿ ಆ ಸೋಂಕು ಒಬ್ಬ ಮದಕ ವ್ಯಸನಿಯಲ್ಲಿ ಇದ್ದರೆ ಅದೇ ಸಿರಿಂಜನ್ನು ಇನ್ನೊಬ್ಬ ಮದಕ ವ್ಯಸನಿ ಯೂಸ್ ಮಾಡುವಾಗ ಅದು ಹರಡುವ ಚಾನ್ಸಸ್ ಇರ್ತದೆ. ಸೊ ಅದು ಇನ್ನೊಂದು ಮೋಡ್ ಆಫ್ ಟ್ರಾನ್ಸ್ಮಿಷನ್ ಹೆಪಟೈಟಿಸ್ ಬಿ ಮತ್ತು ಸಿದು. ಸೊ ಈ ಹೆಪಟೈಟಿಸ್ ಬಿ ಮತ್ತು ಸಿ ಇನ್ಫೆಕ್ಷನ್ಗಳು ಅದು ದೀರ್ಘಕಾಲದ ತೊಂದರೆಯನ್ನು ಉಂಟು ಮಾಡ್ತದೆ. ಹೇಳಿದರೆ ಕ್ರಾನಿಕ್ ಹೆಪಟೈಟಿಸ್. ಸೊ ಕ್ರಾನಿಕ್ ಹೆಪಟೈಟಿಸ್ನ ವಿಶೇಷತೆ ಏನು ಅಂತ ಹೇಳಿದರೆ ಅದೊಂದು ರೀತಿ ಗದ್ದಲು ಇದ್ದ ಹಾಗೆ. ಈಗ ಮರ ಉಂಟು, ಮರದ ಒಳಗಡೆ ಗದ್ದಲು ಇದ್ರೂ ಅದು ಮೇಲಿಂದ ನೋಡುವಾಗ ನಾರ್ಮಲ್ ಕಾಣ್ತದೆ ಅಲ್ವಾ? ಹಾಗೆ ಈಗ ಈ ವೈರಲ್ ಹೆಪಟೈಟಿಸ್ ಇದ್ದವರಲ್ಲಿ ಇದು ಒಳಗಿನ ಲಿವರ್ ತುಂಬ ಹಾಳಾಗುವವರೆಗೆ ಲಕ್ಷಣಗಳೇ ಇರುವುದಿಲ್ಲ. ಸೊ ಅವರು ದೀರ್ಘಕಾಲದ ಸಿರೋಸಿಸ್ ಆಗಿ ಎಂಡ್ ಸ್ಟೇಜ್ ಲಿವರ್ ಡಿಸೀಸ್ ಹೇಳಿದರೆ ಅರೌಂಡ್ 90% ಲಿವರ್ ಹಾಳಾಗುವವರೆಗೆ ಅವರಿಗೇನು ತೊಂದರೆ ಇರುವುದಿಲ್ಲ. ಒಂದು ದಿನ ಅವರೇನು ನೋಟಿಸ್ ಮಾಡ್ತಾರೆ, ಕಾಲಲ್ಲಿ ಬಾವು ಇರ್ತದೆ, ಇಲ್ಲದ್ರೆ ಹೊಟ್ಟೆಯಲ್ಲಿ ಸ್ವಲ್ಪ ಉಬ್ಬರ ಇರ್ತದೆ, ಇಲ್ಲದ್ರೆ ಅವರ ಮನೆಯವರು ಹೇಳ್ತಾರೆ ನಿಮ್ಮ ಕಣ್ಣು ಸ್ವಲ್ಪ ಹಳದಿ ಕಾಣ್ತಾ ಉಂಟು ಅಂತೇಳಿ. ಹಾಗಿರುವಾಗ ಅವರು ಚೆಕಪ್ಗೆ ಬರ್ತಾರೆ. ಆವಾಗ ಏನು ಗೊತ್ತಾಗ್ತದೆ? ಆವಾಗ ಗೊತ್ತಾಗ್ತದೆ ಅವರ ಲಿವರ್ 95% ಹಾಳಾಗಿದೆ ಅಂತೇಳಿ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತೆ? ಅಂಥ ಸಂದರ್ಭದಲ್ಲಿ ಈಗ ಆ್ಯಕ್ಚುಲಿ ಈಗ ಪೇಷಂಟ್ ಕಾಮಾಲೆಯಾಗಿ ಬಂದಿದ್ದಾರೆ ಅಂತ ಹೇಳಿದರೆ ನಾವು ಕೆಲವು ಪರೀಕ್ಷೆಗಳು ಮಾಡ್ತೇವೆ. ಫಸ್ಟಿಗೆ ಅವರನ್ನು ನೋಡಿದಾಗ ನಮಗೊಂದು ಅಂದಾಜು ಆಗ್ತದೆ. ಈಗ ಹೊಟ್ಟೆಯಲ್ಲಿ ಬಾವು ಉಂಟು ಅಥವಾ ಹೊಟ್ಟೆಯಲ್ಲಿ ನೀರು ತುಂಬಿದೆ ಅಂತ ಹೇಳಿದರೆ ಅದು ಸಣ್ಣ ಕಾಲದ ತೊಂದರೆ ಅಲ್ಲ. ಅಕ್ಯೂಟ್ ಹೆಪಟೈಟಿಸ್ನ ಸಾಧ್ಯತೆ ತುಂಬ ಕಡಿಮೆ. ಯೂಶ್ವಲಿ ಅದು ಕ್ರಾನಿಕ್ ಹೆಪಟೈಟಿಸ್ ಆಗಿರ್ತದೆ. ಸೊ ಇಂಥ ಜನರಲ್ಲಿ ನಾವು ಬೇರೆ ಕೆಲವು ಪ್ರಶ್ನೆಗಳು ಕೇಳಬೇಕಾಗಿ ಬರ್ತದೆ. ಒಂದು ಏನು ಅಂತ ಹೇಳಿದರೆ ಅವರಿಗೆ ಸಕ್ಕರೆ ಕಾಯಿಲೆ ಉಂಟಾ ಅಥವಾ ಡಯಾಬಿಟೀಸ್ ಉಂಟಾ ಅಂತೇಳಿ. ಅದು ಯಾಕೆ ಅಂತ ಹೇಳಿದರೆ ಡಯಾಬಿಟೀಸ್ ಇದ್ದವರಲ್ಲೂ ಲಿವರ್ ಡಯಾಬಿಟೀಸ್ನ ಕಾರಣದಿಂದ ಹಾಳಾಗ್ತದೆ. ಸೊ ಈಗ ಡಯಾಬಿಟೀಸ್ ಇದ್ದವರಿಗೆ ಈ ಹೆಪಟೈಟಿಸ್ ಬಿ ಅಥವಾ ಸಿ ಸೋಂಕು ಬಂದರೆ ತುಂಬ ಬೇಗ ಲಿವರ್ ಹಾಳಾಗಿ ಬಿಡ್ತದೆ. ಈಗ ಡಯಾಬಿಟೀಸ್ ಇಲ್ಲ, ಜಸ್ಟ್ ಹೆಪಟೈಟಿಸ್ ಬಿ ಮತ್ತು ಸಿ ಸೋಂಕು ಮಾತ್ರ ಇದ್ದರೆ ಜಾಸ್ತಿ ಟೈಮ್ ಬೇಕಾಗ್ತದೆ. ಆದರೆ ಎರಡು ತೊಂದರೆಗಳು ಇರುವಾಗ ತುಂಬ ಬೇಗ ಲಿವರ್ ಹಾಳಾಗ್ತದೆ. ಅದು ಅಲ್ಲದೆ ಅವರು ಅವರಿಗೆ ಬೊಜ್ಜುತನ ಉಂಟು, ಅದು ನೋಡಬೇಕಾಗಿ ಬರ್ತದೆ. ಬಿಕಾಸ್ ಈಗಿನ ಕಾಲದಲ್ಲಿ ಈಗ ಲಿವರ್ ಹಾಳಾಗೋದಕ್ಕೆ ಅಥವಾ ಸಿರೋಸಿಸ್ಸಿಗೆ ಮುಖ್ಯ ಕಾರಣ, ನಂಬರ್ 1 ಕಾರಣ ಈಗ ಒಬೆಸಿಟಿ ಆಗಿದೆ. ಅದಕ್ಕೆ ನಾವು ಹೇಳ್ತೇವೆ MASLD, ಮೆಟಬಾಲಿಸಮ್ ಅಸೋಸಿಯೇಟೆಡ್ ಸ್ಟಿಯಟೋಟಿಕ್ ಲಿವರ್ ಡಿಸೀಸ್ ಅಂತೇಳಿ. ಹಾಗಾದ್ರೆ ಒಬೆಸಿಟಿ ಇದ್ದವರಲ್ಲಿ ಈಗ ಲಿವರ್ ಹಾಳಾಗಿರ್ತದ ಹೇಗೆ? ಎಲ್ಲರಲ್ಲಿ ಆಗಿರುವುದಿಲ್ಲ. ಒಬೆಸಿಟಿ ಇದ್ದವರಲ್ಲಿ ಸುಮಾರು ಜನರಲ್ಲಿ ಸಕ್ಕರೆ ಕಾಯಿಲೆಯೂ ಇರ್ತದೆ. ಬಿಕಾಸ್ ಒಬೆಸಿಟಿ ಒಂದು ರಿಸ್ಕ್ ಫ್ಯಾಕ್ಟರ್. ಒಂದು ಮೆಟಬಾಲಿಕ್ ಸಿಂಡ್ರೋಮ್ ಅಥವಾ ಸಿಂಡ್ರೋಮ್ ಎಕ್ಸ್ ಅಂತ ಹೇಳುವ ಒಂದು ಎಂಟಿಟಿ ಉಂಟು. ಅದರಲ್ಲಿ ಏನಿರ್ತದೆ ಅಂತ ಹೇಳಿದರೆ ಈಗ ಒಬ್ಬ ವ್ಯಕ್ತಿ ಅವನು ಐದರ್ ಜೆನೆಟಿಕ್ ಕಾರಣದಿಂದ ಇರ್ಬೋದು, ಇಲ್ಲದ್ರೆ ಫುಡ್ ಹ್ಯಾಬಿಟ್ಸ್, ಫಾಸ್ಟ್ ಫುಡ್ ಜಾಸ್ತಿ ತಿನ್ನೋದು, ಸೀರಿಯಲ್ ಬೇಸ್ಡ್ ಫುಡ್ಸ್ ಕಡಿಮೆ ಮಾಡೋದು. ಸೊ ಈಗ ನಾವು ತಿನ್ನುವ ಫಾಸ್ಟ್ ಫುಡ್ಗಳಲ್ಲೆಲ್ಲ ತುಂಬ ಕ್ಯಾಲರೀಸ್ ಬರ್ತದೆ. ಗೊತ್ತಿಲ್ಲದೆ ಈಗ ನಮಗೆ ನಾವು ಎಷ್ಟು ತಿಂತಾ ಇದ್ದೇವೆ ಅಂತ ಅಂದಾಜಾಗೋದಿಲ್ಲ, ಅಗತ್ಯಕ್ಕಿಂತ ಜಾಸ್ತಿ ತಿಂದು ಬಿಡ್ತೇವೆ. ಸೊ ಅಂಥವರಲ್ಲಿ ಈಗ ಎಕ್ಸ್ಟ್ರಾ ಕ್ಯಾಲರೀಸ್ ಬೊಜ್ಜು ರೂಪದಲ್ಲಿ ಶರೀರದಲ್ಲಿ ಡೆಪಾಸಿಟ್ ಆಗ್ತದೆ. ಸೊ ಅದು ಈ ಮೆಟಬಾಲಿಕ್ ಸಿಂಡ್ರೋಮ್ ಇದ್ದವರಲ್ಲಿ ಒಂದು ಬೊಜ್ಜುತನ ಇರ್ತದೆ, ಇನ್ನೊಂದು ನಮ್ಮ ಕೊಲೆಸ್ಟ್ರಾಲ್ನ ಪ್ರಮಾಣ ಜಾಸ್ತಿ ಆಗಿರ್ತದೆ. LDL ಕೊಲೆಸ್ಟ್ರಾಲ್ನ ಪ್ರಮಾಣ, ಟ್ರೈಗ್ಲಿಸರೈಡ್ಸ್ ಅಂತ ಹೇಳ್ತೇವೆ, ಅದರ ಪ್ರಮಾಣ ಜಾಸ್ತಿ ಆಗಿರ್ತದೆ. ಅದು ಅಲ್ಲದೆ ಅವರ ಶುಗರ್, ಅವರಿಗೆ ಸಕ್ಕರೆ ಕಾಯಿಲೆ ಬರುವ ಚಾನ್ಸಸ್ ಇರ್ತದೆ. ಇನಿಷಿಯಲ್ ಸ್ಟೇಜಲ್ಲಿ ಶುಗರ್ನ ಪ್ರಮಾಣ ಡಯಾಬಿಟೀಸ್ನ ಕಟ್ ಆಫ್ ಆ ಲೆವೆಲ್ಗೆ ಬಂದಿರೋದಿಲ್ಲ. ಇಂಪೇರ್ಡ್ ಗ್ಲೂಕೋಸ್ ಟಾಲರೆನ್ಸ್ ಅಂತ ಇರ್ತೇವೆ, ಆ ಲೆವೆಲಲ್ಲಿ ಇರ್ತದೆ. ಸೊ ಅವರಿಗೆ ಸಕ್ಕರೆ ಕಾಯಿಲೆ ಇರುವ ಚಾನ್ಸಸ್ ಉಂಟು. ಹಾಗೆ ಬ್ಲಡ್ ಪ್ರೆಷರ್ ಅಥವಾ ರಕ್ತದ ಒತ್ತಡ ಅದು ಸ್ವಲ್ಪ ಹೈಯರ್ ಸೈಡಲ್ಲಿ ಇರ್ತದೆ. ಹೈಪರ್ ಟೆನ್ಷನ್ ಇರ್ತದೆ ಅವರಿಗೆ. ಸೊ ಹೈಪರ್ ಟೆನ್ಷನ್, ಒಬೆಸಿಟಿ, ಡಿಸ್ಲಿಪಿಡಿಮಿಯಾ ಮತ್ತು ಡಯಾಬಿಟೀಸ್ ಇದೆಲ್ಲ ಇದರ ಭಾಗಗಳು ಮೆಟಬಾಲಿಕ್ ಸಿಂಡ್ರೋಮ್ನದ್ದು. ಸೊ ಈ ಮೆಟಬಾಲಿಕ್ ಸಿಂಡ್ರೋಮ್ ಇದ್ದವರಲ್ಲಿ ಲಿವರ್ನ ತೊಂದರೆ ಆಗುವ ಚಾನ್ಸಸ್ ಉಂಟು. 100ಕ್ಕೆ 100 ಅಲ್ಲ, ಆದರೆ ಅವರಿಗೆ ರಿಸ್ಕ್ ಜಾಸ್ತಿ ಉಂಟು. ಸೊ ಆ ಕಾರಣದಿಂದ
ಇಂಥ ಲಕ್ಷಣಗಳು ಇದ್ದವರು ಟೈಮಿಗೆ ತಪಾಸಣೆ ಮಾಡಬೇಕು. ಹಾಗೆ ಅವರ ಜೀವ ಶೈಲಿಯನ್ನು ಚೇಂಜ್ ಮಾಡಬೇಕು. ಇನ್ಫ್ಯಾಕ್ಟ್ ಈ ವರ್ಷದ ನಮ್ಮ ವಿಶ್ವ ಯಕೃತ ದಿವಸದ ಥೀಮ್ ಏನು ಅಂತ ಹೇಳಿದರೆ, ಘನವಾದ ಅಭ್ಯಾಸಗಳು ಬಲವಾದ ಯಕೃತ್ತು. ಹೇಳಿದರೆ ನಮ್ಮ ಹ್ಯಾಬಿಟ್ಸ್ ಸಾಲಿಡ್ ಆಗಿರಬೇಕು. ಸಾಲಿಡ್ ಹ್ಯಾಬಿಟ್ಸ್ ಇದ್ದರೆ ನಮ್ಮ ಲಿವರ್ ಸ್ಟ್ರಾಂಗ್ ಆಗಿರ್ತದೆ ಅಂತೇಳಿ. ಸೊ ಒಂದು ಸಚ್ ಹ್ಯಾಬಿಟ್ ಏನು ಅಂತ ಹೇಳಿದ್ರೆ, ನಾವು ವಾಟ್ ಯು ಈಟ್, ವಾಚ್ ವಾಟ್ ಯು ಈಟ್. ಸೊ ನಾವು ಎಷ್ಟು ತಿಂತಾ ಇದ್ದೇವೆ, ಅಗತ್ಯಕ್ಕಿಂತ ಜಾಸ್ತಿ ತಿಂತಾ ಇದ್ದೇವಾ, ಹೇಗಿರೋ ಫುಡ್ ತಿಂತಾ ಇದ್ದೇವೆ, ಫಾಸ್ಟ್ ಫುಡ್ಗಳು, ಅದೆಲ್ಲ ನಾವು ನೋಡಿ ಕಂಟ್ರೋಲ್ ಮಾಡಿದರೆ ನಮಗೂ ಒಳ್ಳೆಯದು, ಫ್ಯೂಚರಿಗೂ ಒಳ್ಳೆಯದು. ಓಕೆ, ಇವಾಗ ಆಹಾರ ಕ್ರಮದಿಂದಾಗಿ ಲಿವರ್ನ ಸಮಸ್ಯೆ ಬರುತ್ತೆ ಅಂತ ಹೇಳಿದ್ರಿ. ಇದರ ಜೊತೆಗೆ ಬೇರೆ ಏನೆಲ್ಲ ಕಾರಣದಿಂದಾಗಿ ಲಿವರ್ನ ಸಮಸ್ಯೆ ಬರುವಂಥ ಚಾನ್ಸಸ್ ಇದೆ ಅಂತ? ಸೊ ಇನ್ನೊಂದು ಹ್ಯಾಬಿಟ್ ಏನು ಅಂತ ಹೇಳಿದರೆ, ಇದು ಮದ್ಯಪಾನ ಅಥವಾ ಆಲ್ಕೋಹಾಲ್. ಈಗ ಮದ್ಯಪಾನ ಇನ್ನೊಂದು ಮುಖ್ಯ ಕಾರಣ. ಅರ್ಲಿಯರ್ ಮೊದಲಾದರೆ ಮದ್ಯಪಾನ ಜಾಸ್ತಿ ಇತ್ತು, ಆದರೆ ಈಗ ಮದ್ಯಪಾನದ ಪ್ರಮಾಣ ಸ್ವಲ್ಪ ಕಡಿಮೆಯಾಗಿ ಬೊಜ್ಜುತನದಿಂದ, ಮದ್ಯಪಾನ ಇಲ್ಲದೆ ಶುಗರ್ನ ಕಾರಣ ಬೊಜ್ಜುತನ ಬಂದಿರ್ಬೋದು, ಅಥವಾ ಜೆನೆಟಿಕ್ ಪ್ರಾಬ್ಲಮ್ಗಳಿಂದ ಬೊಜ್ಜುತನ ಬಂದಿರ್ಬೋದು. ಸೊ ಅಂಥ ಜನರಲ್ಲಿ ಲಿವರ್ನ ಸಮಸ್ಯೆ ಜಾಸ್ತಿ ಕಾಣ್ತಾ ಉಂಟು. ಬಟ್ ಮದ್ಯಪಾನದಲ್ಲಿಯೂ ಲಿವರ್ನ ತೊಂದರೆ ಕಾಣ್ತದೆ. ಸೊ ಈಗ ಡೈಲಿ ಡ್ರಿಂಕ್ಸ್ ಮಾಡುವವರಲ್ಲಿ ಈಗ 100 ಜನರನ್ನು ನಾವು ತೆಗೆದ್ರೆ 2 ತಿಂಗಳು ಬಿಟ್ಟು ನಾವು ಅವರ ಪರೀಕ್ಷೆ ಮಾಡಿದರೆ 90% ಜನರಲ್ಲಿ ಫ್ಯಾಟಿ ಲಿವರ್ ಇರ್ತದೆ. ಫ್ಯಾಟಿ ಲಿವರ್ ಒಂದು ಇನಿಷಿಯಲ್ ಸ್ಟೇಜ್. ಸೊ ಫ್ಯಾಟಿ ಲಿವರ್ ಹೇಳಿದರೆ ಒಂದು ಹೆಜ್ಜೆ ಮುಂದೆ ಹೋದಾಗೆ. ಸೊ ಫ್ಯಾಟಿ ಲಿವರ್ ಸ್ಟೇಜಿಗೆ ಬಂದರೆ ಅದು ನಾರ್ಮಲ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ. ಈ ಸ್ಟೇಜ್ ನಮಗೆ ಗೊತ್ತಾಯಿತು, ನಾವು ನಮ್ಮ ಮದ್ಯಪಾನ ಯಾವ ಕಾರಣದಿಂದ ಅದು ಬಂತು ಅದನ್ನು ಟ್ರೀಟ್ ಮಾಡಿದರೆ, ಈಗ ಮದ್ಯಪಾನಿಗಳಲ್ಲಿ ಈಗ ಮದ್ಯಪಾನ ಆಲ್ಕೋಹಾಲನ್ನು ಸ್ಟಾಪ್ ಮಾಡಿದರೆ 90% ಆಫ್ ಜನರಲ್ಲಿ ಅದು ನಾರ್ಮಲ್ ಆಗ್ತದೆ. ಸೊ ಇದು ಇನಿಷಿಯಲ್ ಸ್ಟೇಜ್. ಸೊ 90% ಜನರಲ್ಲಿ ಅದು ಫ್ಯಾಟಿ ಲಿವರ್ ಬಂದಿರ್ತದೆ. ಸೊ ಫ್ಯಾಟಿ ಲಿವರ್ ಬಂದ ಜನರು, ಈಗ ನಮಗೆ ಫ್ಯಾಟಿ ಲಿವರ್ ಬಂದಿದೆ, ನಾವು ಹುಷಾರಿ ಆಗಬೇಕು. ಸೊ ಅಂಥ ಜನರು ಈಗ ಮದ್ಯಪಾನ ಬಿಟ್ಟರೆ ಅದು 90% ಆಫ್ ಜನರಲ್ಲಿ ನಾರ್ಮಲ್ ಆಗ್ತದೆ. ಆದರೆ ಕೆಲವರು ಬಿಡುವುದಿಲ್ಲ. ಸೊ ಅಂಥ ಜನರಲ್ಲಿ ಈಗ ದೇ ಕಂಟಿನ್ಯೂ ಟು ಡ್ರಿಂಕ್. ಈಗ ಹಾಗೆಯೇ ಮುಂದುವರೆದ್ರೆ ಒಂದು 20% ಅಥವಾ 20% ಜನರಲ್ಲಿ ಇನ್ನು 5 ವರ್ಷ ಹೋದಾಗ ಆಲ್ಕೋಹಾಲಿಕ್ ಹೆಪಟೈಟಿಸ್ ಅಂತ ಹೇಳುವ ಒಂದು ಸ್ಟೇಜ್ ಬರ್ತದೆ. ಆಲ್ಕೋಹಾಲಿಕ್ ಹೆಪಟೈಟಿಸ್ ಹೇಳಿದ್ರೆ ಸ್ವಲ್ಪ ಊತ ಉಂಟಾಗ್ತದೆ, ಅಲ್ಲಿ ಇನ್ಫ್ಲಮೇಷನ್ ಉಂಟಾಗ್ತದೆ, ಲಿವರ್ನ ಒಳಗಡೆ ಸ್ವೆಲ್ಲಿಂಗ್ ಇರ್ತದೆ. ಸೊ ಈ ಸ್ಟೇಜ್ ಬಂತು ಅಂತ ಹೇಳಿದರೆ, ಈ ಸ್ಟೇಜ್ ಈಗ ಬಂತು, ಡಾಕ್ಟರ್ ಹೇಳಿದರು ಅಥವಾ ಅವರಿಗೆ ಮನಸ್ಸಾಯಿತು, ಅವರು ಬಿಟ್ಟರು, ಆ ಸ್ಟೇಜಲ್ಲಿ ಬಿಟ್ಟರು, ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡಿದರು ಅಂತ ಹೇಳಿದರೆ ಒಂದು 20% ಜನರಲ್ಲಿ ಅದು ನಾರ್ಮಲ್ ಆಗ್ತದೆ. ಆದರೆ ಶೇಕಡ ಕಡಿಮೆ ಆಯಿತು. ಫ್ಯಾಟಿ ಲಿವರ್ ಸ್ಟೇಜಲ್ಲಿ ನಾವು ನಿಲ್ಲಿಸಿದರೆ 90% ಜನರಲ್ಲಿ ಅದು ನಾರ್ಮಲ್ ಆಗ್ತದೆ. ಆದರೆ ಒಂದು ಹೆಜ್ಜೆ ಮುಂದೆ ಹೋಯಿತು, ಆಲ್ಕೋಹಾಲಿಕ್ ಹೆಪಟೈಟಿಸ್ ಸ್ಟೇಜಿಗೆ ಬಂತು ಅಂತ ಹೇಳಿದರೆ 20% ಜನರಲ್ಲಿ ಮಾತ್ರ ಅದು ನಾರ್ಮಲ್ ಆಗುವ ಲಕ್ಷಣಗಳು ಚಾನ್ಸಸ್ ಇರ್ತದೆ. 80% ಜನರಲ್ಲಿ ಅದು ಇನ್ನೂ ಮುಂದುವರಿತದೆ. ಸೊ ಈ ಸ್ಟೇಜ್ ಬಂತು, ಇನ್ನೂ ಅವರು ಬಿಡಲಿಲ್ಲ ಹೇಳಿದರೆ ಒಂದು 10-15% ಜನರಲ್ಲಿ ಇನ್ನೂ ಒಂದು 2-3 ವರ್ಷ ಆಗುವಾಗ ಸಿರೋಸಿಸ್ ಅಥವಾ ಎಂಡ್ ಸ್ಟೇಜ್ ಲಿವರ್ ಡಿಸೀಸ್ ಬರ್ತದೆ. ಎಂಡ್ ಸ್ಟೇಜ್ ಲಿವರ್ ಡಿಸೀಸ್ ಹೇಳಿದರೆ ಲಿವರ್ ಒಂದು 85-90% ಹಾಳಾಗಿದೆ ಅಂತ ಅರ್ಥ. ಸೊ ಈ ಸ್ಟೇಜಲ್ಲಿ ಲಿವರ್ ಸಿರೋಸಿಸ್ ಅಥವಾ ಅದರ ಒಳಗಡೆ ಫೈಬ್ರೋಸಿಸ್ ಡೆವಲಪ್ ಆಗ್ತದೆ. ಸೊ ಈಗ 90% ಲಿವರ್ ಕೆಲಸ ಮಾಡ್ತಾ ಇಲ್ಲ. ಸೊ ಅಂಥವರಲ್ಲಿ ಸ್ವಲ್ಪ ಕಾಲಲ್ಲಿ ಬಾವು ಅಥವಾ ಹೊಟ್ಟೆಯಲ್ಲಿ ಸ್ವಲ್ಪ ನೀರು ಎಲ್ಲ ಬಂದಿರ್ತದೆ ಸಣ್ಣ ಮಟ್ಟಿಗೆ. ಸೊ ಇನ್ನೂ ಡಿಕಾಂಪೆನ್ಸೇಟ್ ಆಯಿತು ಅಂತ ಹೇಳಿದರೆ ಡಿಕಾಂಪೆನ್ಸೇಟೆಡ್ ಲಿವರ್ ಡಿಸೀಸ್ ಅಂತ ಹೇಳ್ತೇವೆ. ಅದರಲ್ಲಿ ಎಸೈಟಿಸ್, ಹೊಟ್ಟೆಯಲ್ಲಿ ತುಂಬ ನೀರು, ಒಂದು ಗರ್ಭಿಣಿ ಮಹಿಳೆಯಾಗಿ ಹೊಟ್ಟೆ ಆಗ್ಬೋದು, ಹಾಗೆ ಕಣ್ಣು ಹಳದಿ ಆಗುವುದು. ಮತ್ತು ಕೆಲವರಲ್ಲಿ ಈಗ ಲಿವರ್ ಸಿರೋಸಿಸ್ ಆದ ಕೆಲವರಲ್ಲಿ ಒಂದು 4-5% ಜನರಲ್ಲಿ ಅವರು ಸಡನ್ಲಿ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಿಗೆ ಬರ್ತಾರೆ. ಅವರ ಲಕ್ಷಣಗಳು ಏನಿರ್ತದೆ ಅಂತ ಹೇಳಿದರೆ ರಕ್ತದ ವಾಂತಿ ಆಯಿತು ಅಥವಾ ಮೋಷನ್ ಕಪ್ಪು ಕಲರಲ್ಲಿ ಹೋಯಿತು. ಸೊ ಅದು ಯಾಕೆ ಸಂಭವಿಸ್ತದೆ ಅಂತ ಹೇಳಿದರೆ, ಈಗ ನಾರ್ಮಲ್ ರಕ್ತ ಸಂಚಾರ, ನಾರ್ಮಲ್ ಈಗ ರಕ್ತ ಲಿವರಿಂದಾಗಿ ಅದು ಹಾರ್ಟಿಗೆ ತಲುಪ್ತದೆ. ಸೊ ಇದು ಲಿವರ್ ಸಿರೋಸಿಸ್ ಇದ್ದವರಲ್ಲಿ ಅಲ್ಲಿ ಒಂದು ಬ್ಲಾಕ್ ಅಥವಾ ಅಡಚಣೆ ಉಂಟಾಗ್ತದೆ ರಕ್ತ ಸಂಚಾರದಲ್ಲಿ. ಆ ಕಾರಣದಿಂದ ಈಗ ಮೇನ್ ರೋಡ್ ಬ್ಲಾಕ್ ಆದಾಗ ಹೇಗೆ ನಾವು ಸೈಡ್ ರೋಡಲ್ಲಿ ಹೋಗಲಿಕ್ಕೆ ನೋಡ್ತೇವೆ, ಈಗ ಟ್ರಾಫಿಕ್ ಜಾಮ್ ಉಂಟು, ಬೇರೆ ಸೈಡ್ ರೋಡಲ್ಲಿ ಹೋಗಲಿಕ್ಕೆ ನೋಡ್ತೇವೆ, ಹಾಗೆ ಈಗ ಲಿವರ್ನ ಒಳಗಡೆ ರಕ್ತ ಸಂಚಾರದಲ್ಲಿ ಅಡಚಣೆ ಆದಾಗ ಬ್ಲಡ್ ಬೇರೆ ದಾರಿಯಿಂದ ಹೋಗ್ತದೆ. ಅನ್ನನಾಳದಲ್ಲಿರುವ ರಕ್ತನಾಳ, ಅದು ನಾರ್ಮಲಿ ಹೋಗೋ ದಾರಿ ಅಲ್ಲ. ಸೊ ಅನ್ನನಾಳದಲ್ಲಿರುವ ರಕ್ತನಾಳದ ದಾರಿಯಲ್ಲಿ ಹೋಗಿ ಅದು ಹಾರ್ಟಿಗೆ ತಲುಪಲಿಕ್ಕೆ ನೋಡ್ತದೆ. ಆ ಕಾರಣದಿಂದ ಅನ್ನನಾಳದಲ್ಲಿರುವ ರಕ್ತನಾಳ ಬಾವು ಬರ್ತದೆ. ಅದೊಂದು ರೀತಿ ಬೆಲೂನ್ ಇದ್ದಾಗೆ. ಈಗ ನಾವು ಒಂದು ಬೆಲೂನನ್ನು, ಬುಗ್ಗೆಯನ್ನು ಊದಿದಾಗ ಅದೊಂದು ಲಿಮಿಟ್ವರೆಗೆ ದೊಡ್ಡ ಆಗ್ತದೆ. ಇನ್ನು ಗಾಳಿ ತುಂಬಿದರೆ ಅದು ಹೇಗೆ ಒಡಿತದೆ, ಹಾಗೆ ಈ ಅನ್ನನಾಳದಲ್ಲಿರುವ ರಕ್ತನಾಳ ಒಂದು ಲೆವೆಲ್ವರೆಗೆ ದೊಡ್ಡ ಆಗ್ತದೆ. ಆ ಲಿಮಿಟ್ ಎಕ್ಸೀಡ್ ಆದಾಗ ಅದು ಒಡೆದು ಹೋಗ್ತದೆ. ಸೊ ಒಡೆದು ಹೋದಾಗ ಏನಾಗ್ತದೆ ಅಂತ ಹೇಳಿದರೆ ರಕ್ತದ ವಾಂತಿ ಬರ್ಬೋದು,
ಅಥವಾ ಮೋಷನ್ ಕಪ್ಪು ಕಲರಲ್ಲಿ ಹೋಗ್ಬೋದು. ತುಂಬ ತೀವ್ರ ಕೇಸಸಲ್ಲಿ ಬಿ ಪಿ ಲೋ ಆಗಿ ಡೆತ್ತು ಆಗ್ಬೋದು. ಸೊ ಯೂಶ್ವಲಿ ಇಂಥ ಜನರು ಎಮರ್ಜೆನ್ಸಿಗೆ ಬರ್ತಾರೆ ರಕ್ತದ ವಾಂತಿಯಾಗಿ. ಸೊ ಇದು ಒಂದು ಲಕ್ಷಣ ಸಿರೋಸಿಸ್ನದು. ಈಗ ಕೆಲವರಲ್ಲಿ ಈಗ ಲಕ್ಕಿ ಪೀಪಲಲ್ಲಿ ಮೊದಲೇ ಗೊತ್ತಾಗ್ತದೆ, ಆದರೆ ಕೆಲವರು ಈಗ ಈ ಸ್ಟೇಜಲ್ಲಿ ಲೇಟರ್ ಸ್ಟೇಜಲ್ಲೂ ಗೊತ್ತಾಗೋದು ಉಂಟು. ಸೊ ಹಾಗೆಯೇ ಈಗ ಲಿವರ್ ಹಾಳಾದವರಲ್ಲಿ ಬೇರೆ ಅಂಗಾಂಗಗಳ ಮೇಲೂ ತೊಂದರೆ ಬರ್ತದೆ. ಈಗ ಎಲ್ಲ ಅಂಗಾಂಗಗಳು ಒಂದು ಲಿಮಿಟಲ್ಲಿ ಒಂದು ಲೆವೆಲಲ್ಲಿ ಕೆಲಸ ಮಾಡಿ ತಾರತಮ್ಯದಲ್ಲಿ ಹೊಂದಾಣಿಕೆಯಲ್ಲಿ ಕೆಲಸ ಮಾಡಿದರೆ ಮಾತ್ರ ನಮ್ಮ ಜೀವನ ಮುಂದೆ ಹೋಗೋದು. ಸೊ ಈಗ ಲಿವರ್ 90% ಹಾಳಾದಾಗ ಬೇರೆ ಅಂಗಗಳ ಮೇಲೆ ಅದರ ಪರಿಣಾಮ ಬರ್ತದೆ. ಸೊ ಏನೆಲ್ಲ ದುಷ್ಪರಿಣಾಮಗಳು ಬರ್ತದೆ, ಒಂದು ಈಗ ದೀರ್ಘಕಾಲದ ಲಿವರ್ ತೊಂದರೆಯಲ್ಲಿ ಹೆಪಾಟಿಕ್ ಎನ್ಕೆಫಲೋಪತಿಯಾಗಿ ಬರ್ತದೆ. ಹೆಪಾಟಿಕ್ ಎನ್ಕೆಫಲೋಪತಿ ಇಲ್ಲಿ ಆಗಲಿಕ್ಕೂ ಕಾರಣ ಅದುವೇ ಡಿಟಾಕ್ಸಿಫಿಕೇಶನ್ ಫಂಕ್ಷನ್ ಕೆಲಸ ಹಾಳಾದ ಕಾರಣ ಎಗೇನ್ ವಿಷಣೀಯ ತತ್ವಗಳು ಜಾಸ್ತಿಯಾಗಿ ಅದು ಮೆದುಳಿಗೆ ಹೋಗಿ ಅಲ್ಲಿ ಸ್ವಲ್ಪ ಏನು ಹೇಳ್ತೇವೆ, ಒಂದು ಮೆದುಳು ಸರಿ ಕೆಲಸ ಮಾಡ್ತಾ ಇಲ್ಲ, ಅಲರ್ಟ್ನೆಸ್ ಲೆವೆಲ್ ಕಡಿಮೆ ಆಗ್ತದೆ. ಸೊ ಇದು ಇನಿಷಿಯಲ್ ಸ್ಟೇಜಲ್ಲಿ ಇನಿಷಿಯಲ್ ಹಂತದಲ್ಲಿ ಹೇಗಿರ್ತದೆ ಅಂತ ಹೇಳಿದರೆ, ಏನು ಕಂಪ್ಲೇಂಟ್ಸ್ ಇರ್ತದೆ ಅಂತ ಹೇಳಿದರೆ, ಈ ವ್ಯಕ್ತಿ ಅಥವಾ ಇವನು ರಾತ್ರಿ ಹೊತ್ತು ನಿದ್ದೆ ಬರುವುದಿಲ್ಲ, ಬೆಳಿಗ್ಗೆ ಹೊತ್ತು ಜಾಸ್ತಿ ನಿದ್ದೆ ಮಾಡ್ತಾರೆ. ಮತ್ತು ಇನ್ನೊಂದು ಕಂಪ್ಲೇಂಟ್ ಏನು ಬರ್ಬೋದು, ಡ್ರೈವಿಂಗ್ ಮಾಡುವಾಗ ಕಾನ್ಸಂಟ್ರೇಷನ್ ಅಟೆನ್ಷನ್ ಸ್ಪ್ಯಾನ್ ಇರೋದಿಲ್ಲ. ಸೊ ಹೀಗೆ ಲಿವರ್ ಹಾಳಾದವರನ್ನು ಆದಷ್ಟು ಬೇಗ ನಾವು ಪತ್ತೆ ಮಾಡೋದು ಇಂಪಾರ್ಟೆಂಟ್ ಇರ್ತದೆ. ಯಾಕೆ ಅಂತ ಹೇಳಿದರೆ, ಈಗ ಅವರಿಗೆ ಡ್ರೈವ್ ಮಾಡುವಾಗೆಲ್ಲ ಅವರಿಗೆ ಎರರ್ ಆಗ್ತದೆ, ಜಜ್ಮೆಂಟ್ ಎರರ್ ಆಗ್ತದೆ, ಎಷ್ಟು ಡಿಸ್ಟೆನ್ಸ್ ಉಂಟು ಮುಂದಿನ ಗಾಡಿಯಿಂದ ಅದು ಅವರಿಗೆ ಗೊತ್ತಾಗದಿರುವ ಚಾನ್ಸ್ ಉಂಟು. ಹಾಗಿರುವಾಗ ದುರ್ಘಟನೆಗಳು ಆಗಬಹುದು. ಸೊ ಅದು ತುಂಬ ಮುಖ್ಯ, ನಾವು ಅರ್ಲಿ ಸ್ಟೇಜಲ್ಲಿ ಪತ್ತೆ ಮಾಡೋದು ಮತ್ತು ಅವರಿಗೆ ಮನವರಿಕೆ ಮಾಡೋದು, ನಿಮ್ಮ ಲಿವರ್ ಇಷ್ಟರವರೆಗೆ ಹಾಳಾಗಿ ಬಿಟ್ಟಿದೆ, ಸೊ ನೀವು ಡ್ರೈವ್ ಮಾಡುವಾಗ ಯಾರಾದ್ರೂ ಜೊತೆಲಿ ಇರಬೇಕಿಲ್ಲ, ನೀವು ಡ್ರೈವ್ ಮಾಡದೇ ಇರೋದೇ ಒಳ್ಳೆಯದು. ಸೊ ಅಂಥದ್ದೆಲ್ಲ ಹೇಳಬೇಕಾಗಿ ಬರ್ತದೆ. ಓಕೆ ಎಸ್ ಡಾಕ್ಟರ್, ಇವಾಗ ಮಾತಾಡ್ತಾ ಹೇಳಿದ್ರಿ ನೀವು ಮದ್ಯಪಾನಿಗಳಲ್ಲಿ ಕೆಲವೊಂದು ಫ್ಯಾಟಿ ಲಿವರ್ ಕಾಣಿಸಿಕೊಳ್ಳುತ್ತೆ ಅಂತ. ಏನಿದು ಫ್ಯಾಟಿ ಲಿವರ್, ಇದರ ಲಕ್ಷಣಗಳು ಯಾವ ರೀತಿಯಾಗಿರುತ್ತೆ ಅಂತ? ಆ್ಯಕ್ಚುಲಿ ಈಗ ಫ್ಯಾಟಿ ಲಿವರ್ ಅಂತ ಹೇಳಿದರೆ ಲಿವರ್ನ ಒಳಗಡೆ ಬೊಜ್ಜು ಅಥವಾ ಫ್ಯಾಟ್ ಡೆಪಾಸಿಟ್ ಆಗೋದು. ಆದರೆ ಅದು ಫ್ಯಾಟಿ ಲಿವರ್ ಯೂಶ್ವಲಿ ಸಿಂಪ್ಟೊಮ್ಯಾಟಿಕ್ ಆಗಿರ್ತದೆ, ಏನು ಸಿಂಪ್ಟಮ್ಸ್ ಇರುವುದಿಲ್ಲ. ಇನ್ಸಿಡೆಂಟಲ್ಲಿ ಕಂಡುಹುಡ್ಕೋದು. ಹೇಗೆ ಕಂಡುಹುಡ್ಕೋದು, ಈಗ ಬೇರೆ ಯಾವುದೋ ಕಾರಣಕ್ಕೂ ನಾವು ಹೊಟ್ಟೆ ಸ್ಕ್ಯಾನ್ ಮಾಡ್ತೇವೆ, ಆವಾಗ ಅಲ್ಟ್ರಾಸೌಂಡ್ ಮಾಡಿದಾಗ ಲಿವರಲ್ಲಿ ಫ್ಯಾಟ್ ಕಾಣ್ತದೆ. ಇಲ್ಲಾಂದರೆ ಇನ್ನೊಂದು ಪಾಸಿಬಿಲಿಟಿ ಏನಿರೋದು ಅಂತ ಹೇಳಿದರೆ, ಈಗ ಒಬ್ಬರು ಡ್ರಿಂಕ್ಸ್ ಮಾಡೋರು ಬರ್ತಾರೆ, ತುಂಬ ಕಾಲದಿಂದ ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ, ಸೊ ಅವರು ವೀಕ್ನೆಸ್ ಆಗಿ ಬರ್ತಾರೆ ಅಥವಾ ಕಣ್ಣು ಹಳದಿಯಾಗಿ ಬರ್ತಾರೆ. ಆಗಿರುವಾಗ ನಾವು ಪರೀಕ್ಷೆ ಮಾಡಿದಾಗ ಲಿವರಲ್ಲಿ ಬೊಜ್ಜುತನ ಕಾಣ್ತದೆ, ಫ್ಯಾಟಿ ಲಿವರ್ ಅಂತೇಳಿ. ಮೋಸ್ಟ್ ಆಫ್ ದ ಟೈಮ್ಸ್ ಫ್ಯಾಟಿ ಲಿವರಲ್ಲಿ ಏನು ಲಕ್ಷಣಗಳು ಇರುವುದಿಲ್ಲ, ಸಿಂಪ್ಟೊಮ್ಯಾಟಿಕ್ ಆಗಿರ್ತದೆ. ಸೊ ಇನ್ನೊಂದು ಕಾಮನ್ ಸಿನಾರಿಯೋ ನಮ್ಮ ದೈನಂದಿನ ಪ್ರಾಕ್ಟೀಸಲ್ಲಿ ಏನು ಅಂತ ಹೇಳಿದರೆ, ಸಕ್ಕರೆ ಕಾಯಿಲೆ ಇರೋ ಡಯಾಬಿಟಿಕ್ಸ್ ಇರುವವರಲ್ಲೂ ಫ್ಯಾಟಿ ಲಿವರ್ ಇರ್ತದೆ. ಆ ಕಾರಣದಿಂದ ಈಗ ಸಕ್ಕರೆ ಕಾಯಿಲೆ ಇದ್ದವರದ್ದು ಅಟ್ಲೀಸ್ಟ್ ವರ್ಷಕ್ಕೆ ಒಮ್ಮೆ ರೆಗ್ಯುಲರ್ ಆಗಿ ಒಂದು ಅಲ್ಟ್ರಾಸೌಂಡ್ ಟೆಸ್ಟ್ ಮಾಡೋದು ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದರೆ, ನಮಗೆ ಇನಿಷಿಯಲ್ ಸ್ಟೇಜಲ್ಲಿ ಗೊತ್ತಾದರೆ ಅಟ್ಲೀಸ್ಟ್ ಕೌನ್ಸಲ್ ಮಾಡಲಿಕ್ಕೆ ಆಗ್ತದೆ, ಜಾಗ್ರತೆ ವಹಿಸ್ಲಿಕ್ಕೆ ಆಗ್ತದೆ, ಇನ್ನೂ ಇಂಟೆನ್ಸಿವ್ ಆಗಿ ಅವರನ್ನು ಮಾನಿಟರ್ ಮಾಡಲಿಕ್ಕೆ ಆಗ್ತದೆ. ಹಾಗಿದ್ರೆ ಫ್ಯಾಟಿ ಲಿವರ್ ಬಂದಿದೆ ಅಂತ ಯಾವ ಪರೀಕ್ಷೆಗಳಿಂದ ಗೊತ್ತಾಗುತ್ತೆ, ಹೇಗೆ? ಅದೇ ಫ್ಯಾಟಿ ಲಿವರ್ ಯೂಶ್ವಲಿ ನಮಗೆ ಗೊತ್ತಾಗೋದು ಅಲ್ಟ್ರಾಸೌಂಡ್ ಅಬ್ಡಮೆನಲ್ಲಿ. ಸೊ ಅದು ಅಲ್ಟ್ರಾಸೌಂಡ್ ಒಂದು ಪರೀಕ್ಷೆ. ಸೊ ಸ್ಕ್ಯಾನ್ ಮಾಡಿದಾಗ ಲಿವರ್ನ ಒಳಗಡೆ ಬೊಜ್ಜುತನ ಇರ್ತದೆ. ಸೊ ಅದು ವೇರಿಯಸ್ ಗ್ರೇಡ್ಸಲ್ಲಿ ಇರ್ತದೆ, ಗ್ರೇಡ್ 1ರಿಂದ ಹಿಡಿದು 3 ಅಥವಾ 4ವರೆಗೆ. ಸೊ ಗ್ರೇಡ್ 1 ಅಂತ ಹೇಳಿದರೆ ಅದು ಇನಿಷಿಯಲ್ ಸ್ಟೇಜ್, ವೆರಸ್ ಗ್ರೇಡ್ 3 ಮತ್ತು 4 ಆದರೆ ಅದು ಎಗೇನ್ ಅದು ನಾರ್ಮಲ್ ಆಗುವ ಚಾನ್ಸಸ್ ಸ್ವಲ್ಪ ಕಡಿಮೆ. ಸೊ ಅದು ಗ್ರೇಡಿಂಗ್ ಈಗ ಜಾಸ್ತಿ ಆದ ಹಾಗೆ ಅದು ಪ್ರೋಗ್ರೆಸ್ ಅಥವಾ ಇನ್ನು ಜಾಸ್ತಿ ಆಗುವ ಚಾನ್ಸಸ್ ಇರ್ತದೆ. ಸೊ ಅಲ್ಟ್ರಾಸೌಂಡ್ ಅಲ್ಲದೆ ಬೇರೆ ಟೆಸ್ಟ್ಗಳು ಇಲ್ಲ. ಓಕೆ, ಇನ್ನು ಅವಾಗಲೇ ಮಾತಾಡ್ತಾ ಹೇಳಿದ್ವಿ ನಾವು ಇದು ಹೆಪಟೈಟಿಸ್ ಬಿ ತಡೆಯಲು, ಇದನ್ನು ತಡೆಯಲು ಏನಾದರೂ ಕ್ರಮಗಳು ಇದೆಯಾ, ಹೇಗೆ ಅಂತ? ಸೊ ಹೆಪಟೈಟಿಸ್ ಬಿ ಈಗ ನಮ್ಮಲ್ಲೀಗ ಕಾಣಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದರೆ, ಹೆಪಟೈಟಿಸ್ ಬಿಗೆ ಚುಚ್ಚುಮದ್ದು ಇದೆ. ಹೆಪಟೈಟಿಸ್ ಬಿಗಿರುವ ಚುಚ್ಚುಮದ್ದು ಅರೌಂಡ್ 95% ಪ್ರೊಟೆಕ್ಷನ್ ಕೊಡ್ತದೆ. ಹೇಳಿದರೆ 100 ಜನರ ವ್ಯಾಕ್ಸಿನನ್ನು ತೆಗೆದರೆ 95% ಜನರಲ್ಲಿ ಪ್ರೊಟೆಕ್ಷನ್ ಸಿಗ್ತದೆ. ಆದರೆ ಅದೀಗ ಎಲ್ಲರಿಗೂ ಮೊದಲು ಕೊಡ್ತಾ ಇರಲಿಲ್ಲ. ಸೊ ಇದು 1984 ಒಂದು ಸ್ಟಡಿ ಮಾಡಿದರು ತಾಯ್ವಾನಲ್ಲಿ. ಸೊ ಅದರಲ್ಲಿ ಏನು ಮಾಡಿದರು ಅಂತ ಹೇಳಿದರೆ, ಜನಿಸುವ ಎಲ್ಲ ಮಕ್ಕಳಿಗೆ ಅವರು ವ್ಯಾಕ್ಸಿನ್ ಕೊಟ್ಟರು. ಸೊ ಆ ಸ್ಟಡಿಯಿಂದ ಏನು ಪತ್ತೆ ಆಯಿತು ಅಂತ ಹೇಳಿದರೆ, ಹೆಪಟೈಟಿಸ್ ಬಿ ಚುಚ್ಚುಮದ್ದು ಕೊಟ್ಟ ಕಾರಣ ಲಿವರ್ನ ತೊಂದರೆಗಳು ಹೇಳಿದರೆ CLD ಅಥವಾ ಸಿರೋಸಿಸ್
ದೀರ್ಘಕಾಲದ ಲಿವರ್ನ ತೊಂದರೆ, ಸಿರೋಸಿಸ್, ಲಿವರ್ ಅರೌಂಡ್ 85-90% ಹಾಳಾಗುವ ಸಾಧ್ಯತೆ, ಹಾಗೆ ಲಿವರ್ ಕ್ಯಾನ್ಸರ್. ಈಗ ನನಗೆ ಒಂದು ವಿಷಯ ಹೇಳಲಿಕ್ಕೆ ಬಿಟ್ಟು ಹೋಯಿತು, ಅದು ಏನು ಅಂತ ಹೇಳಿದರೆ, ಈಗ ಲಿವರ್ ಹಾಳಾದವರು ಅಥವಾ ಕ್ರಾನಿಕ್ ಹೆಪಟೈಟಿಸ್ ಅಥವಾ ಸಿರೋಸಿಸ್ ಇದ್ದವರಲ್ಲಿ ಈಗ 100 ಜನರನ್ನು ನಾವು ತೆಗೆದರೆ ವರ್ಷದಲ್ಲಿ 3 ಜನರಿಗೆ ಲಿವರ್ನ ಒಳಗಡೆ ಕ್ಯಾನ್ಸರ್ ಅಥವಾ ಗುಳ್ಳೆಗಳು ಬರೋ ಸಾಧ್ಯತೆ ಇರ್ತದೆ. ಸೊ ಕ್ಯಾನ್ಸರ್ ಇನ್ನೂ ಒಂದು ಪ್ರಾಬ್ಲಮ್ ಇರುವ ಸಂಗತಿ. ಸೊ ಕ್ಯಾನ್ಸರ್ ಆಗುವ ಸಾಧ್ಯತೆಯೂ ಇರ್ತದೆ. ಅಂತಹ ರೋಗ ಇದು ಸಿರೋಸಿಸ್ ಅಥವಾ ಕ್ರಾನಿಕ್ ಹೆಪಟೈಟಿಸ್. ಸೊ ಈ ಚುಚ್ಚುಮದ್ದು ಕೊಟ್ಟವರಲ್ಲಿ ಭವಿಷ್ಯದಲ್ಲಿ ಫ್ಯೂಚರಲ್ಲಿ ಈಗ ಸಣ್ಣ ಮಕ್ಕಳಲ್ಲಿ ಕೊಟ್ಟಾಗ ಅವರು ದೊಡ್ಡವರಾದಾಗ ಈ ಕ್ರಾನಿಕ್ ಹೆಪಟೈಟಿಸ್ ಹಾಗೂ ಕ್ಯಾನ್ಸರ್ ಎಲ್ಲ ಬರುವ ಸಾಧ್ಯತೆ ತುಂಬ ಕಡಿಮೆ ಕಂಡಿತು. ಸೊ ಅದು ಕಾಸ್ಟ್ ಎಫೆಕ್ಟಿವ್ ಆಗಿತ್ತು. ಈಗ ಒಂದು ವ್ಯಕ್ತಿಗೆ ಲಿವರ್ ಹಾಳಾದಾಗ ಅವರಿಗೆ ಸುಮಾರು ಸರ್ತಿ ಹಾಸ್ಪಿಟಲಿಗೆ ಹೋಗಬೇಕಾಗಿ ಬರ್ತದೆ, ಸುಮಾರು ಸಲ ಅಡ್ಮಿಟ್ ಆಗಬೇಕಾಗಿ ಬರ್ತದೆ, ಸುಮಾರು ಚಿಕಿತ್ಸೆಗಳು ತೆಗಿಬೇಕಾಗಿ ಬರ್ತದೆ, ಅಲ್ಟಿಮೇಟ್ಲಿ ತುಂಬ ಖರ್ಚುಗಳು ಆಗ್ತದೆ. ಸೊ ಇದು ವ್ಯಾಕ್ಸಿನ್ ಕೊಟ್ಟಾಗ ಇಟ್ ವಾಸ್ ಫೌಂಡ್ ಟು ಬಿ ಕಾಸ್ಟ್ ಎಫೆಕ್ಟಿವ್. ಅದು ಯಾಕೆ ಅಂತ ಹೇಳಿದ್ರೆ ವ್ಯಾಕ್ಸಿನ್ ಅಷ್ಟು ಕಾಸ್ಟ್ಲಿ ಅಲ್ಲ. ಇನ್ಫ್ಯಾಕ್ಟ್ ಈಗ ಈ ಸ್ಟಡಿಗಳನ್ನೆಲ್ಲ ನೋಡಿ ಈಗ ಎಲ್ಲ ವಿಶ್ವದ ಎಲ್ಲ ಕಂಟ್ರೀಸಲ್ಲಿ, ದೇಶಗಳಲ್ಲಿ ಮಗು ಜನಿಸುವಾಗಲೇ ಅವರು ವ್ಯಾಕ್ಸಿನ್ ಕೊಡ್ತಾ ಇದ್ದಾರೆ. 3 ಡೋಸ್ ಕೊಡಬೇಕಾಗಿ ಬರ್ತದೆ. ಅದು 95% ಪ್ರೊಟೆಕ್ಷನ್ ಕೊಡ್ತದೆ. ಸೊ ಹೀಗೆ ಈ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ. ಸೊ ಹೀಗೆ ಎಲ್ಲರಿಗೂ, ಎಲ್ಲ ಜನಿಸುವ ಮಕ್ಕಳಿಗೆ ವ್ಯಾಕ್ಸಿನ್ ಕೊಡುವ ಕಾರಣ ಈಗ ಹೆಪಟೈಟಿಸ್ ಬಿ ಇನ್ನು 10-15 ವರ್ಷ ಆದ ಮೇಲೆ ಮೋಸ್ಟ್ಲಿ ನಮಗೆ ಕಾಣಲಿಕ್ಕೆ ಸಿಗಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ವ್ಯಾಕ್ಸಿನೇಷನ್ ಅಷ್ಟು ಇಫೆಕ್ಟಿವ್ ವ್ಯಾಕ್ಸಿನ್ ಇರುವಾಗ ಅದು ಕೊಟ್ಟಾಗ 95% ಪ್ರೊಟೆಕ್ಷನ್ ಸಿಗ್ತದೆ. ಈಗ ಕೆಲವು ವೃತ್ತಿಗಳುಂಟು. ಈಗ ನಾವು ಹೆಲ್ತ್ ಕೇರ್ ವರ್ಕರ್ಸು, ಇಲ್ಲಾಂದರೆ ಬ್ಲಡ್ ಬ್ಯಾಂಕಲ್ಲಿ ಕೆಲಸ ಮಾಡುವವರು, ಇಲ್ಲಾಂದರೆ ಏನು ಹೇಳ್ತೇವೆ ಕೆಲವರಿಗೆ IV ಡ್ರಗ್ ಎಡಿಕ್ಟ್ಸ್, ಅಂಥವರಲ್ಲೆಲ್ಲ ಈ ಹೆಪಟೈಟಿಸ್ ಬಿ ಇರುವ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಈಗ ಹೆಲ್ತ್ ಕೇರ್ ವರ್ಕರ್ಸ್, ಈಗ ಡಾಕ್ಟರ್ ಅಥವಾ ಸಿಸ್ಟರ್ ಅಥವಾ ನರ್ಸ್ ಆಗಿ ಕೆಲಸ ಮಾಡುವವರೆಲ್ಲ ನಾವೆಲ್ಲ ವ್ಯಾಕ್ಸಿನ್ ತೆಗೆದಿರ್ತೇವೆ. ಹಾಗೆ ಈಗ ಜನಿಸುವ ಮಕ್ಕಳಿಗೆಲ್ಲ ಗೌರ್ಮೆಂಟ್ ಫ್ರೀಯಾಗಿ ಕೊಡ್ತಾ ಉಂಟು. ಸೊ ಆ ಕಾರಣದಿಂದ ಇನ್ನು ಭವಿಷ್ಯದಲ್ಲಿ ಹೆಪಟೈಟಿಸ್ ಬಿಯ ಕಾಣುವ ಸಾಧ್ಯತೆ ಕಡಿಮೆ. ಮೋಸ್ಟ್ಲಿ ಅದು ಇರಾಡಿಕೇಟೇ ಆಗ್ಬೋದು ಫ್ಯೂಚರಲ್ಲಿ. ಈಗ ಲಿವರ್ ಸಮಸ್ಯೆ ಬಂದರೆ ಇದರ ಚಿಕಿತ್ಸೆಗಳು ಯಾವ ರೀತಿಯಾಗಿರುತ್ತೆ? ಸೊ ಲಿವರ್ ಸಮಸ್ಯೆ, ಈಗ ಅಕ್ಯೂಟ್ ಹೆಪಟೈಟಿಸ್ನ ಬಗ್ಗೆ ಆಲ್ರೆಡಿ ನಾನು ಹೇಗೆ ಹೇಳಿದೆ. ಹೆಪಟೈಟಿಸ್ ಎ ಮತ್ತು ಇ ಯೂಶ್ವಲಿ ನೀರು ಮತ್ತು ಆಹಾರದಲ್ಲಿ ಬರೋದು. ಸಿಂಪ್ಟೊಮ್ಯಾಟಿಕ್ ಥೆರಪಿ ಇರ್ತದೆ. ಕೆಲವರಲ್ಲಿ ಲಿವರ್ ಫೇಲ್ಯೂರ್ ಆಗ್ತದೆ, ಅಂಥವರಲ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಲಿವರನ್ನು ಚೇಂಜ್ ಮಾಡಬೇಕಾಗಿ ಬರ್ತದೆ ಕೆಲವರಲ್ಲಿ. ಸೊ ಇದೀಗ ಕ್ರಾನಿಕ್ ಹೆಪಟೈಟಿಸ್ ಅಥವಾ ಸಿರೋಸಿಸಲ್ಲಿ ದೀರ್ಘಕಾಲದ ಲಿವರ್ ತೊಂದರೆಯಲ್ಲಿ ಈಗ ಏನೆಲ್ಲ ಲಕ್ಷಣಗಳು ಬಂದಿದೆ, ಯಾವ ಹಂತದಲ್ಲಿ ಉಂಟು, ಅದೆಲ್ಲ ನಾವು ನೋಡಬೇಕಾಗಿ ಬರ್ತದೆ. ಈಗ ಸಿರೋಸಿಸ್ ಇದ್ದವರಲ್ಲಿ ಕೆಲವರಲ್ಲಿ ಹೊಟ್ಟೆಯಲ್ಲಿ ಬಾವು ಇರ್ತದೆ, ಹೇಳಿದರೆ ಅಸೈಟಿಸ್ ಇರ್ತದೆ. ಕೆಲವರಲ್ಲಿ ಕೊಯಾಗ್ಯುಲೋಪತಿ ಇರ್ತದೆ. ಕೊಯಾಗ್ಯುಲೋಪತಿ ಹೇಳಿದರೆ ಬ್ಲೀಡಿಂಗ್ ಮ್ಯಾನಿಫೆಸ್ಟೇಷನ್ ಜಾಸ್ತಿ ಆಗೋದು. ಈಗ ಗಮ್ಸಿಂದ ಬ್ಲೀಡಿಂಗ್ ಆಗೋದು, ಇಲ್ಲದ್ರೆ ಮೋಷನಲ್ಲಿ ಬ್ಲಡ್ ಹೋಗೋದು. ಸೊ ಬ್ಲೀಡಿಂಗ್ ಮ್ಯಾನಿಫೆಸ್ಟೇಷನ್ಸ್ ಇರ್ಬೋದು. ಕೆಲವರಲ್ಲಿ ಕಿಡ್ನಿಯ ಮೇಲೆ ತೊಂದರೆ ಬರ್ತದೆ. ಈಗ ಲಿವರ್ ಕೆಲಸ ಮಾಡದೇ ಇರುವಾಗ ಬೇರೆ ಅಂಗಾಂಗಗಳ ಮೇಲೆ ಅದರ ದುಷ್ಪರಿಣಾಮ ಬರ್ತದೆ. ಸೊ ಲಿವರ್ ಹಾಳಾದವರಲ್ಲಿ ಹೊಟ್ಟೆಯಲ್ಲೆಲ್ಲ ನೀರು ತುಂಬಿದ ಕಾರಣ ಕಿಡ್ನಿಯ ಒಳಗಡೆ ಹೋಗುವ ಬ್ಲಡ್ನ ಪ್ರಮಾಣ ಕಡಿಮೆ ಆಗ್ತದೆ. ಪ್ರೀ ರೀನಲ್ ಫೇಲ್ಯೂರ್ ಅಂತ ಹೇಳ್ತೇವೆ. ಸೊ ಆ ಕಾರಣದಿಂದ ಬ್ಲಡ್ನ ಪ್ರಮಾಣ ಕಡಿಮೆ ಆದ ಕಾರಣ ಕಿಡ್ನಿ ಫೇಲ್ಯೂರ್ ಆಗ್ತದೆ. ಸೊ ಅದನ್ನು ಹೆಪಟೋರಿನಲ್ ಸಿಂಡ್ರೋಮ್ ಅನ್ನುತ್ತೇವೆ. ಇನ್ನು ಕೆಲವರಲ್ಲಿ ಹೆಪಾಟಿಕ್ ಎನ್ಕೆಫಲೋಪತಿ ಆಗ್ತದೆ. ಹೆಪಾಟಿಕ್ ಎನ್ಕೆಫಲೋಪತಿ ಹೇಳಿದರೆ ಎಗೇನ್ ಈಗ ಲಿವರ್ ವಿಷನೀಯ ತತ್ವಗಳನ್ನು ಕ್ಲೀನ್ ಮಾಡ್ತದೆ, ಹೊರಗೆ ಹಾಕ್ತದೆ ಶರೀರದಿಂದ. ಸೊ ಆ ಕೆಲಸ ಬಾಧಿತ ಆದ ಕಾರಣ ನಮ್ಮ ರಕ್ತದಲ್ಲಿ ವಿಷನೀಯ ತತ್ವಗಳ ಪ್ರಮಾಣ ಜಾಸ್ತಿಯಾಗಿ ಅದು ಮೆದುಳಿಗೆ ತಲುಪಿ ಎನ್ಕೆಫಲೋಪತಿ ಆಗ್ತದೆ. ಸೊ ಎನ್ಕೆಫಲೋಪತಿ ಇದ್ದವರಲ್ಲಿ ಈಗ ನಾನು ಹೇಳಿದಾಗ ಇನಿಷಿಯಲ್ ಸ್ಟೇಜಲ್ಲಿ ಅವರಿಗೆ ನಿದ್ದೆ ಬರುವುದಿಲ್ಲ, ರಾತ್ರಿ ಹೊತ್ತು, ಬೆಳಗ್ಗೆ ಹೊತ್ತು ಜಾಸ್ತಿ ನಿದ್ದೆ ಬರ್ತದೆ. ಮತ್ತು ಲೇಟರ್ ಸ್ಟೇಜಸ್ಸಲ್ಲಿ ಅವರು ಒಂದು ರೀತಿ ಒಂದು ಎನೆಸ್ಥೀಶಿಯಾ ಕೊಟ್ಟ ಹಾಗೆ, ಅಥವಾ ಅವರನ್ನು ಏಳಿಸಲಿಕ್ಕೆ ಆಗೋದಿಲ್ಲ ಅಂಥ ಸ್ಟೇಜಿಗೆ ಬರ್ತಾರೆ, ಒಂದು ಸೆಡೇಷನ್ ಕೊಟ್ಟವರ ಹಾಗೆ. ಸೊ ಇದು ಹೆಪಾಟಿಕ್ ಎನ್ಕೆಫಲೋಪತಿ ಅಂತ. ಕೆಲವರಲ್ಲಿ ಶ್ವಾಸಕೋಶದಲ್ಲಿ ತೊಂದರೆ ಬರ್ತದೆ. ಲಿವರ್ ಹಾಳಾದ ಕಾರಣ ಅಲ್ಲಿ ಶ್ವಾಸಕೋಶದ ಒಳಗಡೆ ಇರುವ ರಕ್ತ ಸಂಚಾರದಲ್ಲಿ ಪ್ರಾಬ್ಲಮ್ ಆಗಿ ಪೋರ್ಟೋ ಪಲ್ಮನರಿ ಹೈಪರ್ ಟೆನ್ಷನ್, ಹೆಪಟೋ ಪಲ್ಮನರಿ ಸಿಂಡ್ರೋಮ್ ಅಂತ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ಬರ್ತದೆ. ಸೊ ಇದೀಗ ಯಾವ ಸ್ಟೇಜಲ್ಲಿ ಉಂಟು ಅದೆಲ್ಲ ಈಗ ಆ ವ್ಯಕ್ತಿಯನ್ನು ಪರೀಕ್ಷಿಸಿ ಕೆಲವು ಟೆಸ್ಟ್ಗಳೆಲ್ಲ ಮಾಡಿದರೆ ಗೊತ್ತಾಗ್ತದೆ. ಇನ್ನು ಕೆಲವರಲ್ಲಿ GI ಬ್ಲೀಡ್, ನಾನು ಆವಾಗಲೇ ಹೇಳಿದ್ದೆ, ಇದು ಈಸೋಫೇಗಸ್ ಅಥವಾ ಅನ್ನನಾಳದಲ್ಲಿರೋ ರಕ್ತನಾಳದಲ್ಲಿ ಬಾವು ಬಂದು ಅದು ಒಡೆಯುವ ಚಾನ್ಸಸ್ ಉಂಟು. ಸೊ ಅವರು ರಕ್ತದ ವಾಂತಿಯಾಗಿ ಬರ್ತದೆ. ಸೊ ಈಗ ಯಾವ ಸ್ಟೇಜಲ್ಲಿದ್ದಾರೆ, ಏನೆಲ್ಲ ತೊಂದರೆಗಳುಂಟು ಅದೆಲ್ಲ ಅನುಸರಿಸಿ ಟ್ರೀಟ್ಮೆಂಟ್ ಮಾಡಬೇಕಾಗಿ ಬರ್ತದೆ. ಸೊ ಈಗ ಎಸೈಟಿಸ್ ಇದ್ದವರಲ್ಲಿ ಹೊಟ್ಟೆಯಲ್ಲಿರುವ ನೀರಿನ ಪ್ರಮಾಣ ಕಡಿಮೆ ಮಾಡಲಿಕ್ಕೆ ಮಾತ್ರೆಗಳು ಉಂಟು. ಸೊ ಡಯೂರೆಟಿಕ್ಸ್ ಅಂತ ಹೇಳ್ತೇವೆ. ಸೊ ಡಯೂರೆಟಿಕ್ಸ್ ಮಾತ್ರೆಗಳು ತೆಗೆದಾಗ ಅವರಿಗೆ
ಆ ಹೊಟ್ಟೆಯಲ್ಲಿರುವ ನೀರು ಮೂತ್ರದಲ್ಲಿ ಹೊರಗೆ ಹೋಗ್ತದೆ. ಸೊ ಮೂತ್ರ ಜಾಸ್ತಿಯಾಗಿ ಆ ಹೊಟ್ಟೆಯಲ್ಲಿರುವ ಭಾವವನ್ನು ಕಡಿಮೆ ಮಾಡಲಿಕ್ಕಾಗ್ತದೆ. ಹಾಗೆ ಕಾಮಾಲೆ ಬಂದವರಲ್ಲಿ ಕಾಮಾಲೆಯನ್ನು ಕಡಿಮೆ ಮಾಡಲಿಕ್ಕೆ ಮಾತ್ರೆಗಳು ಇರ್ತದೆ. ಹಾಗೆ ಕಿಡ್ನಿ ಮೇಲೆ ತೊಂದರೆ ಇದ್ದವರಿಗೆ ಬೇರೆ ಮದ್ದುಗಳು ಇರ್ತದೆ. ಹಾಗೆ ಹೆಪಾಟಿಕ್ ಎನ್ಕೆಫಲೋಪತಿ ಅಥವಾ ಮೆದುಳಿನ ಮೇಲೆ ತೊಂದರೆ ಇದ್ದುದನ್ನು ಕಡಿಮೆ ಮಾಡಲಿಕ್ಕೆ ಬೇರೆ ಮದ್ದುಗಳು ಇರ್ತದೆ. ಸೊ ಈ ಮದ್ದು ಎಲ್ಲ ಕೊಟ್ಟು ಈಗ ಲೇಟರ್ ಸ್ಟೇಜಸ್ಸಲ್ಲಿ ಇದ್ದರೆ ಮತ್ತೆ ನಾವು ಲಿವರ್ ಚೇಂಜ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿ ಬರ್ತದೆ. ಓಕೆ, ಈ ಲಿವರ್ ಚೇಂಜ್ ಮಾಡೋದು ಅಂತ ಹೇಳಿದರೆ ಹಾಗಿದ್ರೆ ಏನಿದು ಲಿವರ್ ಕಸಿ, ಇದರ ವಿಧಾನಗಳು ಯಾವ ರೀತಿಯಾಗಿರುತ್ತೆ? ಸೊ ಇದು ಲಿವರ್ ಕಸಿ ಅಥವಾ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಪ್ರೊಸೀಜರಲ್ಲಿ ಏನಾಗಿರ್ತದೆ ಅಂತ ಹೇಳಿದ್ರೆ, ಈಗ ಒಬ್ಬನ ಲಿವರ್ ಕೆಲಸ ಮಾಡ್ತಾ ಇಲ್ಲ, ಇದೀಗ ಅಕ್ಯೂಟ್ ಹೆಪಟೈಟಿಸ್ ಅಲ್ಲೂ ಬರಬಹುದು. ಅಕ್ಯೂಟ್ ಹೆಪಟೈಟಿಸ್ ಈಗ ನಾನು ಹೇಳಿದಾಗ ಹೆಪಟೈಟಿಸ್ ಎ ಮತ್ತು ಇ. ಮತ್ತು ಇನ್ನೊಂದು ಕಾಮನ್ ಕಾರಣ ಈಗ ನಾವು ಇಲ್ಲಿ ನೋಡೋದು ಏನು ಅಂತ ಹೇಳಿದ್ರೆ, ವಿಷದ ಸೇವನೆ, ಇಲಿ ವಿಷ, ರಾಡೆಂಟಿಸೈಡ್ ಅಂತ ಹೇಳ್ತೇವೆ. ರಾಡೆಂಟಿಸೈಡ್ ತಿಂದ ಈಗ ಕೆಲವರು ರಾಡೆಂಟಿಸೈಡ್ ತಿಂದು ಹಾಸ್ಪಿಟಲ್ಗೆ ಬಂದಿರ್ತಾರೆ ವಾಂತಿಯಾಗಿ, ಹೊಟ್ಟೆ ನೋವಾಗಿ. ಅಂಥವರಲ್ಲೂ ಈಗ ಈ ವಿಷದ ಪ್ರಭಾವದಿಂದ ಲಿವರ್ ಫುಲ್ಲು ಹಾಳಾಗಿರ್ತದೆ. ಲಿವರ್ ಅರೌಂಡ್ 90-95% ಹಾಳಾಗಿರ್ತದೆ. ಸೊ ಒನ್ ಆಫ್ ದ ಇಂಡಿಕೇಶನ್ಸ್ ಫಾರ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಇಸ್ ಸಿವಿಯರ್, ಈ ವಿಷದ ಸೇವನೆಯಿಂದ ಅಕ್ಯೂಟ್ ಲಿವರ್ ಫೇಲ್ಯೂರ್ ಉಂಟಾದದ್ದು. ಸೊ ಅಕ್ಯೂಟ್ ಲಿವರ್ ಫೇಲ್ಯೂರ್ ಈಗ ವೈರಲ್ ಹೆಪಟೈಟಿಸಲ್ಲೂ ಆಗ್ಬೋದು, ಹಾಗೆ ವಿಷದ ಸೇವನೆಯಿಂದಲೂ ಆಗ್ಬೋದು. ಮತ್ತು ಬೇರೆ ಕಾರಣಗಳು ಕ್ರಾನಿಕ್ ಹೆಪಟೈಟಿಸ್ ಅಥವಾ ಸಿರೋಸಿಸ್ಸಿಗೆ ಹೆಪಟೈಟಿಸ್ ಬಿ ಇರ್ಬೋದು, ಹೆಪಟೈಟಿಸ್ ಸಿ ಇರ್ಬೋದು. ಮತ್ತು ನಮ್ಮ ಮೆಟಬಾಲಿಸಮ್ ಅಸೋಸಿಯೇಟೆಡ್ ಸ್ಟೇಟೋ ಲಿವರ್ ಡಿಸೀಸ್, ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಅಥವಾ ಮದ್ಯಪಾನದಿಂದ ಉಂಟಾಗುವ ರೋಗ. ಹಾಗೆ ಕೆಲವು ಕಂಜನೈಟಲ್ ಕಾಸಸ್ಸು ಇರ್ತದೆ, ಪಾರಂಪರ್ಯವಾಗಿ ಬರುವಂಥ ರೋಗಗಳು. ವಿಲ್ಸನ್ಸ್ ಡಿಸೀಸ್ ಹೇಳಿದರೆ ಕಾಪರ್ ಸತ್ವದ ಮೆಟಬಾಲಿಸಮ್ ಅಥವಾ ಚಯಾಪಚಯದಲ್ಲಿ ತೊಂದರೆಯಾಗಿ ಲಿವರ್ ಹಾಳಾಗಿರ್ತದೆ. ಸೊ ಈಗ ಕಾಮನ್ ಕಾಸಸ್ ಈಗ ಅಕ್ಯೂಟ್ ಲಿವರ್ ಫೇಲ್ಯೂರ್ ಅಥವಾ ಕ್ರಾನಿಕ್ ಲಿವರ್ ಫೇಲ್ಯೂರ್. ಇಂಥ ಕಂಡೀಷನಲ್ಲಿ ಲಿವರನ್ನು ಚೇಂಜ್ ಮಾಡಬೇಕಾಗಿ ಬರ್ತದೆ. ಅದು 2 ವಿಧಾನ ಉಂಟು. ಒಂದು ಲಿವಿಂಗ್ ಡೋನರ್ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್, ಇನ್ನೊಂದು ಡೆಡ್ ಡೋನರ್ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೇವೆ. ಲಿವಿಂಗ್ ಡೋನರ್ ಹೇಳಿದರೆ ಈಗ ಯೂಶ್ವಲಿ ಏನಾಗಿರ್ತದೆ ಅಂತ ಹೇಳಿದರೆ, ಈಗ ಲಿವರ್ ಹಾಳಾದ ವ್ಯಕ್ತಿಗಳ ಪ್ರಮಾಣ ತುಂಬ ಜಾಸ್ತಿ ಇರ್ತದೆ. ಯೂಶ್ವಲಿ ಈಗ ಲಿವರ್ ಹಾಳಾದವರನ್ನು ಒಂದು ಟ್ರಾನ್ಸ್ಪ್ಲಾಂಟ್ ಲಿಸ್ಟಿಗೆ ಹಾಕಿರ್ತೇವೆ. ಸೊ ಈಗ ಡಿಪೆಂಡಿಂಗ್ ಆನ್ ದ ಎಷ್ಟು ಲಿವರ್ ಹಾಳಾಗಿದೆ ಮತ್ತು ಯಾವ ಡಾಕ್ಟರ್ ಹತ್ರ ಹೋದ್ರು ಅದರ ಪ್ರಕಾರ ಅವರು ಟ್ರಾನ್ಸ್ಪ್ಲಾಂಟ್ ಲಿಸ್ಟಿಗೆ ಹಾಕಿರ್ತಾರೆ. ಬಟ್ ಅಲ್ಟಿಮೇಟ್ಲಿ ಈಗ ಪ್ರಾಬ್ಲಮ್ ಏನಾಗೋದು ಅಂತ ಹೇಳಿದರೆ, ಲಿವರ್ನ ಕೊರತೆ ಇರ್ತದೆ. ಈಗ ಲಿವರ್ ದಾನಿಗಳ ಕೊರತೆ ಇರ್ತದೆ. ಸೊ ಈ ಲಿವಿಂಗ್ ಡೋನರ್ ಲಿವರ್ ಟ್ರಾನ್ಸ್ಪ್ಲಾಂಟೇಷನಲ್ಲಿ ಅವರ ಪರಿಚಯದವರು, ರಕ್ತ ಸಂಬಂಧಿಗಳು ಅವರ ಲಿವರ್ನ ಒಂದು ಭಾಗವನ್ನು ತೆಗಿತಾರೆ. ಲಿವರ್ ಅರೌಂಡ್ 1 kg 1.2 kg ತೂಕ ಇರ್ತದೆ ಲಿವರ್ನದ್ದು ಅಥವಾ ಯಕೃತ್ತಿನದ್ದು. ಸೊ ಈ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಈಗ ಲೈವ್ ಡೋನರ್ ಅಥವಾ ಜೀವಂತ ದಾನಿಯ ಲಿವರ್ ತೆಗಿತಾ ಇದ್ದರೆ ಒಂದು 300 ಗ್ರಾಮ್ ತೆಗಿಬೇಕಾಗಿ ಬರ್ತದೆ. ಅರೌಂಡ್ 300 ಅಂದರೆ ಅರೌಂಡ್ 25%. ಅದು ಒಳ್ಳೆ. ಸೊ ಈಗ ಈ ಪ್ರೊಸೀಜರ್ ಮಾಡುವ ಮೊದಲು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಏನು ಮಾಡಬೇಕಾಗಿ ಬರ್ತದೆ ಅಂತ ಹೇಳಿದ್ರೆ, ಈಗ ದಾನಿಯ ಲಿವರ್ ಹೇಗುಂಟು ಅಂತ ನೋಡಬೇಕಾಗಿ ಬರ್ತದೆ. ಈಗ ದಾನಿಯ ಲಿವರ್ ಆಲ್ರೆಡಿ ಅದರಲ್ಲಿ ಬೊಜ್ಜು ಬಂದಿದೆ ಅಥವಾ ಆಲ್ರೆಡಿ ಹಾಳಾಗಿದೆ ಅಂತ ಡೋನರ್ಸನ್ನು ಸಿಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಟಿಮೇಟ್ಲಿ ಈಗ ಲಿವರ್ನ ಒಂದು ಭಾಗ ಕೊಟ್ಟ ಮೇಲೆ ದಾನಿಗೆ ತೊಂದರೆ ಆಗಬಾರ್ದು. ಈಗ ದಾನಿ ಈಗ ಲಿವರ್ ಆಲ್ರೆಡಿ ಅವರದ್ದು ತೊಂದರೆ ಆಗಿದೆ ಅಂಥ ವ್ಯಕ್ತಿಗಳಲ್ಲಿ ಈಗ ನಾವು ಒಂದು 25% ಲಿವರ್ ತೆಗೆದ್ರೆ ಅವರಲ್ಲಿ ಭವಿಷ್ಯದಲ್ಲಿ ಫ್ಯೂಚರಲ್ಲಿ ತೊಂದರೆ ಆಗೋ ಚಾನ್ಸಸ್ ಉಂಟು. ಆ ಕಾರಣದಿಂದ ಸ್ಟ್ರಿಕ್ಟಾಗಿ ಕೆಲವು ಪ್ರೊಸೀಜರ್ ಟೆಸ್ಟ್ಗಳೆಲ್ಲ ಮಾಡಿ ಇವರ ಲಿವರ್ ಹೇಗುಂಟು, ಇವರ ಲಿವರ್ನ ಒಂದು ಕಾಲುವಾಸಿ ಭಾಗ ತೆಗೆದ್ರೆ ಇವರಿಗೆ ಫ್ಯೂಚರಲ್ಲಿ ಏನು ತೊಂದರೆ ಆಗೋದಿಲ್ಲ ಅಂಥದ್ದೆಲ್ಲ ಕನ್ಫರ್ಮೇಷನ್ ಮಾಡಿದ ಮೇಲೆ ಈ ಪ್ರೊಸೀಜರನ್ನು ಮಾಡೋದು. ಇಲ್ಲದ್ರೆ ಆ ಡೋನರನ್ನು ರಿಜೆಕ್ಟ್ ಮಾಡ್ತೇವೆ, ಬೇರೆ ಡೋನರನ್ನು ಹುಡುಕಬೇಕಾಗಿ ಬರ್ತದೆ. ಸೊ ಲೈವ್ ಡೋನರಲ್ಲಿ ಯೂಶ್ವಲಿ ರಕ್ತ ಸಂಬಂಧಿಗಳು, ಸೇಮ್ ಬ್ಲಡ್ ಗ್ರೂಪ್ ಇದ್ದವರದ್ದು ಒಂದು ಕಾಲುವಾಸಿ ಭಾಗ ತೆಗೆದು ಅದನ್ನು ಮತ್ತೆ ಈ ರೋಗಿಗೆ ಕೊಡಲಾಗುತ್ತದೆ. ಸೊ ಈ ದಾನಿಯ ಲಿವರು, ಈಗ ದಾನಿಯ 75% ಲಿವರ್ ಉಳಿದಿರ್ತದೆ, ಆದರೆ ಟೈಮ್ ಹೋದಾಗೆ ಅದು ರೀಜನ್ರೇಷನ್ ಆಗ್ತದೆ, ಮೊದಲಿನ ಹಂತಕ್ಕೆ ಬರ್ತದೆ. ಒಂದು 5-6 ತಿಂಗಳಲ್ಲಿ ಅದು ಆಲ್ಮೋಸ್ಟ್ ನಾರ್ಮಲ್ ಆಗ್ತದೆ. ಆದರೆ ಆ 5-6 ತಿಂಗಳಲ್ಲಿ ಈಗ ಆಲ್ರೆಡಿ ಅವರ ಲಿವರಲ್ಲಿ ತೊಂದರೆ ಇದ್ದರೆ 25% ಲಿವರ್ ತೆಗೆದಾಗ ಆ ಟೈಮಲ್ಲಿ ಅವರಿಗೆ ತೊಂದರೆ ಆಗೋ ಚಾನ್ಸಸ್ ಉಂಟು. ಸೊ ಏನು ತೊಂದರೆ ಆಗೋದಿಲ್ಲ, ಅವರ ಲಿವರ್ ಹೆಲ್ತಿ ಉಂಟು ಅಂತ ಕನ್ಫರ್ಮ್ ಮಾಡಿದ ಮೇಲೆ ತೆಗೆದ್ರೆ ಒಂದು 6 ತಿಂಗಳಲ್ಲಿ ಅವರ ಲಿವರ್ ಬ್ಯಾಕ್ ಟು ನಾರ್ಮಲ್ ಆಗ್ತದೆ. ಓಕೆ, ಈಗ ಲಿವರ್ ತೆಗೆದ್ರೆ ಅಕಸ್ಮಾತ್ ಅವರು ಮುಂಚಿನ ತರನೇ ಎಲ್ಲ ಕಾರ್ಯಗಳು ಅದುವೇ ನಾನು ಹೇಳಿದೆ, ಇನ್ನು 5-6 ತಿಂಗಳವರೆಗೆ ರೀಜನರೇಷನ್ ಆಗ್ತದೆ. ಮತ್ತೆ 75% ಲಿವರ್ ಕೆಲಸ ಮಾಡ್ತಾ ಉಂಟು, ಅದು ಸಾಕಾಗ್ತದೆ 5-6 ತಿಂಗಳವರೆಗೆ. ಮತ್ತೆ ಅಲ್ಟಿಮೇಟ್ಲಿ ಇಟ್ ಕಮ್ಸ್ ಬ್ಯಾಕ್ ಟು ನಾರ್ಮಲ್. ಹೇಳಿದ್ರೆ 1.2 kg 1 kg 1.2 kg ವರೆಗೆ ಬರ್ತದೆ. ಲಿವರ್ ಹ್ಯಾಸ್ ದಟ್ ರೀಜನರೇಷನ್ ಅಂತ ಹೇಳ್ತೇವೆ, ರೀಜನರೇಷನ್ ಕೆಪಾಸಿಟಿ ಉಂಟು. ಸೊ ಆ ಕಾರಣದಿಂದ ಈಗ ಲಿವರ್ ಒಂದು 80% 85% ಹಾಳಾಗುವವರೆಗೆ ಏನು ಲಕ್ಷಣಗಳು ಇರುವುದಿಲ್ಲ.
ಬಿಕಾಸ್ ಕಾಂಪೆನ್ಸೇಟರಿ ಮೆಕ್ಯಾನಿಸಮ್ಸ್ ಇರ್ತದೆ. ಅಷ್ಟು ಕೆಲಸ 20-25% ಲಿವರ್ ಕೆಲಸ ಮಾಡ್ತಾ ಇರುವಾಗ ಏನು ಲಕ್ಷಣಗಳು ಇರುವುದಿಲ್ಲ, ಬೇಗ ಗೊತ್ತಾಗುವುದಿಲ್ಲ. ಇನ್ನು ಡೆತ್ ಆದವರಲ್ಲಿ ಅದನ್ನು ತೆಗಿಲಿಕ್ಕೆ ಆಗ್ತದೆ ಹೇಗೆ? ಡೆತ್ ಆದವರಲ್ಲಿ ಹೇಳಿದರೆ ಇದು ಬ್ರೈನ್ ಡೆಡ್ ಹೇಳಿದರೆ ನಮ್ಮ ಮೆದುಳು ನಿಷ್ಕ್ರಿಯ ಆದವರಲ್ಲಿ, ಅವರಲ್ಲಿ ಹಾರ್ಟ್ ಬಡಿತಾ ಇರ್ತದೆ, ಆ ಕಾರಣದಿಂದ ಲಿವರ್ ಸರಿ ಇರ್ತದೆ. ಈಗ ಹಾರ್ಟ್ ಬೀಟ್ ಮಾಡ್ತಾ ಇಲ್ಲ, ಬ್ರೈನ್ ಡೆಡ್ ಅಲ್ಲದವರು, ಈಗ ಹಾರ್ಟು ಬೀಟ್ ಮಾಡೋದು ನಿಂತಿದೆ ಅಂತ ಹೇಳಿದರೆ ಲಿವರಿಗಿರುವ ರಕ್ತ ಸಂಚಾರ ಬ್ಲಾಕ್ ಆಗಿ ಲಿವರ್ ಹಾಳಾಗ್ತದೆ. ಸೊ ಆ ಲಿವರನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಡೊನೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಬ್ರೈನ್ ಡೆಡ್ ಡೋನರ್ಸಲ್ಲಿ ಈಗ ಏನಾದರೂ ಆಕ್ಸಿಡೆಂಟ್ ಆಯಿತು, ಇಲ್ಲಾಂದರೆ ಯಾವುದಾದ್ರು ದುರಾದೃಷ್ಟವಶಾತ್ ಏನೋ ಘಟನೆಯಿಂದ ಮೃತ್ಯು ಆಯಿತು, ಅಂಥವರಲ್ಲಿ ಈಗ ಅಂಥವರ ಫ್ಯಾಮಿಲಿ ಮೆಂಬರ್ಸ್ ಕನ್ಸೆಂಟ್ ಕೊಡಬೇಕಾಗ್ತದೆ. ಸೊ ಅವರ ಇಚ್ಛೆ ಇದ್ದರೆ, ಅವರ ಲಿವರ್ ಹೆಲ್ತಿ ಇದ್ದರೆ ಆ ಲಿವರನ್ನು, ಇನ್ಫ್ಯಾಕ್ಟ್ ಇವರಲ್ಲಿ ಈಗ 25% ಅಂತೆಲ್ಲ, ಬಿಕಾಸ್ ಅದು ಪೂರ್ತಿ ತೆಗಿಲಿಕ್ಕಾಗ್ತದೆ. ಸೊ ಅಂಥವರ ಲಿವರನ್ನು ತೆಗೆದು ಈ ರೋಗಿಗೆ ಕೊಡಲಾಗುತ್ತದೆ. ಸೊ ಅದು ಡೆಡ್ ಡೋನರ್ ಲಿವರ್ ಟ್ರಾನ್ಸ್ಪ್ಲಾಂಟ್. ಸೊ 2 ರೀತಿಯ ಲಿವರ್ ಟ್ರಾನ್ಸ್ಪ್ಲಾಂಟ್ ಉಂಟು, ಲೈವ್ ಡೋನರ್ ಮತ್ತು ಡೆಡ್ ಡೋನರ್. ಸೊ ಇದು ಟ್ರಾನ್ಸ್ಪ್ಲಾಂಟ್ ಆದ ಮೇಲೆ ಈಗ ಇಶ್ಯೂ ಇರೋದು ಏನು ಅಂತ ಹೇಳಿದರೆ, ಬೇರೆಯವರ ಲಿವರ್ ಈ ರೋಗಿಯ ಬಾಡಿಗೆ ಬಂದಿರ್ತದೆ. ಹಾಗಿರುವಾಗ ಅವರ ಇಮ್ಯೂನ್ ಸಿಸ್ಟಮ್, ಈಗ ನಮ್ಮ ಬಾಡಿ ಒಳಗಡೆ ಒಂದು ಪೊಲೀಸ್ನಾಗೆ ಕೆಲಸ ಮಾಡುವ ಒಂದು ಸಿಸ್ಟಮ್ ಇರ್ತದೆ, ಇಮ್ಯೂನ್ ಸಿಸ್ಟಮ್ ಅಂತ ಹೇಳ್ತೇವೆ. ಅದು ರೋಗ ನಿರೋಧಕ ಶಕ್ತಿ ಕೊಡ್ತದೆ. ಏನಾದರೂ ಹೊರಗಡೆಯಿಂದ ಬ್ಯಾಕ್ಟೀರಿಯಾ ಬಂತು, ಈಗ ಶೀತ ಆಯಿತು, ಆವಾಗ ಈ ಇಮ್ಯೂನ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿ ಅದನ್ನು ಸಪ್ರೆಸ್ ಮಾಡ್ತದೆ. ಸೊ ಹಾಗೆ ಈಗ ಬೇರೆಯವರ ಲಿವರ್ ಹಾಕಿದಾಗ ಆ ಲಿವರ್ನ ಮೇಲೆ ಆಕ್ರಮಣ ಆಗುವ ಚಾನ್ಸಸ್ ಇರ್ತದೆ. ಸೊ ಅದು ರಿಜೆಕ್ಷನ್ ಅಂತ ಹೇಳ್ತೇವೆ. ಅದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇರ್ಬೋದು, ಯಾವ ಕಸೆ ಪ್ರೊಸೀಜರು ಇರ್ಬೋದು, ಅದರಲ್ಲಿ ರಿಜೆಕ್ಷನ್ ಆಗೋ ಚಾನ್ಸ್ ಇರ್ತದೆ. ಆ ಕಾರಣದಿಂದ ಈ ಟ್ರಾನ್ಸ್ಪ್ಲಾಂಟ್ ಆದ ವ್ಯಕ್ತಿಗಳಲ್ಲಿ ಇಮ್ಯೂನ್ ಸಿಸ್ಟಮನ್ನು ಸಪ್ರೆಸ್ ಮಾಡುವಂಥ ಮದ್ದುಗಳು ತೆಗಿಬೇಕಾಗಿ ಬರ್ತದೆ, ಇಮ್ಯುನೋಸಪ್ರೆಸೆಂಟ್ಸ್ ಅಂತ ಹೇಳ್ತೇವೆ. ಸೊ ಈಗ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿದವರು ಲೈಫ್ ಲಾಂಗ್ ಇಮ್ಯುನೋಸಪ್ರೆಸೆಂಟ್ಸ್ ತೆಗಿಬೇಕಾಗಿ ಬರ್ತದೆ. ಸೊ ಹೌದು, ನಿರಂತರವಾಗಿ ಮಾತ್ರೆ ತೆಗಿಬೇಕಾಗಿ ಬರ್ತದೆ. ಸೊ ಮಾತ್ರೆ ಕೆಲವರಲ್ಲಿ ಈಗ ರಿಜೆಕ್ಷನ್ ಆಗ್ತದೆ ಮಾತ್ರೆ ತೆಗೆಯುವಾಗಲೂ. ಸೊ ಈ ಲಿವರ್ ಸಮಸ್ಯೆಯನ್ನು ನಿರ್ವಹಣೆ ಯಾವ ರೀತಿಯಾಗಿ ಮಾಡಬಹುದು ಅಂತ? ಲಿವರ್ ಸಮಸ್ಯೆ ಈಗ ನಿರ್ವಹಣೆ ಅಂತ ಹೇಳಿದರೆ ಫಸ್ಟಿಗೆ ಮೇಯ್ನಾಗಿ ಈಗ ಲಿವರ್ ಸಮಸ್ಯೆ ಬಾರದೇ ಇರುವ ಹಾಗೆ ನೋಡೋದು. ಅದು ಈ ನಮ್ಮ ವಿಶ್ವ ಯಕೃತ ದಿವಸ ಆಚರಣೆಯ ಮುಖ್ಯ ಅಂಗ ಅದೇ ಆಗಿರ್ತದೆ. ಎಲ್ಲರಿಗೂ ಮಾಹಿತಿ ಕೊಡೋದು, ಲಿವರ್ ಯಾವ ಕಾರಣದಿಂದ ತೊಂದರೆ ಆಗ್ತದೆ, ಹೇಗೆ ನಾವು ಅದನ್ನು ತಡಿಬಹುದು ಅಂತೇಳಿ. ಸೊ ಈಗ ನಮ್ಮ ಜೀವಶೈಲಿಯನ್ನು ನಾವು ಚೇಂಜ್ ಮಾಡಬೇಕು, ಫಾಸ್ಟ್ ಫುಡ್ ಅವಾಯ್ಡ್ ಮಾಡಬೇಕು, ಮದ್ಯಪಾನದಿಂದ ದೂರ ಇರಬೇಕು. ಮತ್ತು ಇನ್ನೊಂದು ಕಾಮನ್ ಕಾರಣ ಇದು, ಈಗ ವೆಯ್ಟ್ ಲಾಸ್ ಅಥವಾ ಈಗ ಲೋಕಲ್ ರೆಮಿಡೀಸ್ ಎಲ್ಲ ಇರ್ತದೆ ವೆಯ್ಟ್ ಲಾಸಿಗೆ, ಅಥವಾ ಇದು ಎಂಥ ನಾಡ ಔಷಧಿಗಳು ಅಂತ ಹೇಳ್ತೇವೆ, ಅಂಥ ಕೆಲವು ಔಷಧಿಗಳಿಂದಲೂ ಲಿವರ್ನ ಸಮಸ್ಯೆ ಬರ್ತದೆ. ಸೊ ಮನೆಮದ್ದಿನಿಂದ ಈ ಲಿವರ್ ಕ್ಲಿಯರ್ ಆಗೋದು ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ವೈರಲ್ ಆಗ್ತಾ ಇರುತ್ತೆ, ಇದೆಲ್ಲ ಎಫೆಕ್ಟಿವ್ ಹೇಗೆ ಅಂತ? ಅದು ಈಗ ಯಾವ ಇದುಂಟು, ಈಗ ಅದರಿಂದಲೂ ಹಾನಿ ಉಂಟಾಗ್ಬೋದು. ಸೊ ಅಲ್ಟಿಮೇಟ್ಲಿ ನೀವು ನಿಮ್ಮ ಡಾಕ್ಟ್ರನ್ನು ಕನ್ಸಲ್ಟ್ ಮಾಡಿಯೇ ಮದ್ದು ತೆಗೆಯೋದು ಬೆಟರ್ ಅಂತ ಕಾಣ್ತದೆ. ಈಗ ಡಾಕ್ಟರ್ನ ಸೂಪರ್ವಿಷನ್ ಇಲ್ಲದೆ ನಾಡ ಔಷಧಿ ತೆಗೆಯೋದು ಅದು ಅಷ್ಟು ಒಳ್ಳೆ ಐಡಿಯಾ ಅಲ್ಲ. ಕೆಲವರಲ್ಲಿ ಆ ಕಾರಣದಿಂದಲೂ ಅಕ್ಯೂಟ್ ಲಿವರ್ ಫೇಲ್ಯೂರ್ ಆಗ್ತದೆ. ಇನ್ನೊಂದು, ಅವಾಗಲೇ ಮಾತಾಡ್ತಾ ಹೇಳಿದ್ರೆ ನೀವು ಮದ್ಯಪಾನಿಗಳಲ್ಲಿ ಫ್ಯಾಟಿ ಲಿವರ್ ಕಾಣಿಸಿಕೊಳ್ಳುತ್ತೆ ಅಂತ. ಹಾಗಿದ್ರೆ ಮದ್ಯ ವ್ಯಸನಿಗಳು ಅಲ್ಲದೇ ಇದ್ರೆ ಅವರಲ್ಲೇ ಫ್ಯಾಟಿ ಲಿವರ್ ಕಾಣಿಸಿಕೊಳ್ಳುವಂತ ಚಾನ್ಸಸ್ ಇದೆಯಾ ಇಲ್ವಾ? ಹೌದು, ಫ್ಯಾಟಿ ಲಿವರಿಗೆ ಸುಮಾರು ಕಾರಣಗಳು ಉಂಟು. ಒಂದು ಕಾರಣ ಮದ್ಯಪಾನ. ಸೊ ಮದ್ಯಪಾನ ಮಾಡುವ, ಈಗ ನಾವು 100 ವ್ಯಕ್ತಿಗಳನ್ನು ತೆಗೆದ್ರೆ, ಡೈಲಿ ಡ್ರಿಂಕ್ಸ್ ಮಾಡ್ತಾ ಇದ್ರೆ ಒಂದು 90% ಜನರಲ್ಲಿ ಒಂದು 2 ತಿಂಗಳಾಗುವಾಗ ಫ್ಯಾಟಿ ಲಿವರ್ ಡೆವಲಪ್ ಆಗ್ತದೆ. ಅದು ಅಲ್ಲದೆ ಬೇರೆ ಕಾರಣಗಳುಂಟು. ಬೇರೆ ಕಾರಣಗಳು ಏನು ಅಂತ ಹೇಳಿದರೆ, ಒಬೆಸಿಟಿ, ತುಂಬ ದಪ್ಪ ಇದ್ದವರು, ಮತ್ತು ಸಕ್ಕರೆ ಕಾಯಿಲೆ ಇದ್ದವರು, ಹಾಗೆ ಥೈರಾಯ್ಡ್ ಸಮಸ್ಯೆ ಇದ್ದವರು, ಮತ್ತು ಬೇರೆ ಹೆಪಟೈಟಿಸ್ ಬಿ ಮತ್ತು ಸಿ ಸೋಂಕು, ಅದರಲ್ಲೂ ಫ್ಯಾಟಿ ಲಿವರ್ ಬರ್ಬೋದು. ಮತ್ತು ಬೇರೆ ಕಾಪರ್ ಸತ್ವದ ತೊಂದರೆ, ವಿಲ್ಸನ್ಸ್ ಡಿಸೀಸ್, ಅದರಲ್ಲೂ ಫ್ಯಾಟಿ ಲಿವರ್ ಬರ್ಬೋದು. ಕೆಲವು ಮದ್ದುಗಳಿಂದಲೂ ಫ್ಯಾಟಿ ಲಿವರ್ ಬರ್ಬೋದು. ಈಗ ಹಾರ್ಮೋನ್ ಥೆರಪಿ, ಅದರಿಂದಲೂ ಫ್ಯಾಟಿ ಲಿವರ್ ಬರ್ಬೋದು. ಸೊ ಸುಮಾರು ಕಾರಣಗಳುಂಟು. ಆ್ಯಂಡ್ ದುರಾದೃಷ್ಟವಶಾತ್ ಫ್ಯಾಟಿ ಲಿವರ್ ಕಂಡು ಹುಡುಕೋದು ತುಂಬ ಕಷ್ಟ. ಯಾಕೆ ಅಂತ ಹೇಳಿದರೆ ಲಕ್ಷಣಗಳು ಇರೋದಿಲ್ಲ. ಇನ್ಸಿಡೆಂಟಲ್ಲಿ ಈಗ ಅಲ್ಟ್ರಾಸೌಂಡ್ ಮಾಡ್ತೇವೆ. ಈಗ ಸಕ್ಕರೆ ಕಾಯಿಲೆ ಉಂಟು, ಸಕ್ಕರೆ ಕಾಯಿಲೆಯಲ್ಲಿ ಒಂದು ಬೇಸ್ಲೈನ್ ಅಲ್ಟ್ರಾಸೌಂಡ್ ಮಾಡೋದು ಯಾವಾಗಲೂ ಒಳ್ಳೆಯದೇ. ಹಾಗೆ ಆಲ್ಕೋಹಾಲಿಕ್ ಮದ್ಯಪಾನ ಮಾಡುವವರು ಬರ್ತಾರೆ, ನಾವು ನೋಡ್ತೇವೆ ಅವರಿಗೆ ಕಾಮಾಲೆ ಆಗಿದೆ, ಆವಾಗ ನಾವು ಲಿವರ್ ಹೇಗುಂಟು ಅಂತ ನೋಡಲಿಕ್ಕೆ ಟೆಸ್ಟ್ ಮಾಡಿದಾಗ ಫ್ಯಾಟಿ ಲಿವರ್ ಎಲ್ಲ ಸಿಗ್ಬೋದು. ಕೆಲವರಲ್ಲಿ ಇನ್ಫ್ಯಾಕ್ಟ್ ಲೇಟರ್ ಸ್ಟೇಜಸ್ಸಲ್ಲೂ ಸಿಗ್ತದೆ. ಈಗ ಹೆಪಟೈಟಿಸ್ ಸ್ಟೇಜ್, ಇಲ್ಲ ಸಿರೋಸಿಸ್ ಸ್ಟೇಜ್. ಈಗ ಸ್ಟೇಜ್ ಜಾಸ್ತಿ ಆದ ಹಾಗೆ
ಅದನ್ನು ಸರಿ ಮಾಡುವುದು ಅಥವಾ ಅದು ನಾರ್ಮಲ್ನ ಹತ್ತಿರ ಬರುವ ಸಾಧ್ಯತೆ ಕಡಿಮೆ ಆಗ್ತದೆ. ಫ್ಯಾಟಿ ಲಿವರಲ್ಲಿ ಪತ್ತೆ ಮಾಡಿದರೆ ತುಂಬ ಒಳ್ಳೆಯದು. ಫ್ಯಾಟಿ ಲಿವರ್ ಇನ್ಫ್ಯಾಕ್ಟ್ ಈಗ ಫ್ಯಾಟಿ ಲಿವರ್ಗಿಂತ ಜಾಸ್ತಿ ಇರೋದು ಫೈಬ್ರೋಸಿಸ್ ಅಂತೇಳಿ. ಫೈಬ್ರೋಸಿಸ್ ಹೇಳಿದರೆ ಲಿವರ್ನ ಒಳಗಡೆ ಒಂದು ರೀತಿ ನಾರಗಳು ಅಥವಾ ಫೈಬರ್ಸ್ನಾಗೆ ಡೆಪಾಸಿಟ್ ಆಗ್ತದೆ. ಸೊ ಫೈಬ್ರೋಸಿಸ್ ಈಸ್ ಅ ಪ್ರಿಕರ್ಸರ್ ಆಫ್ ಸಿರೋಸಿಸ್. ಸೊ ಅದು ಪತ್ತೆ ಮಾಡಲಿಕ್ಕೆ ಈಗ ನಾನ್ ಇನ್ವೆಸಿವ್ ಟೆಸ್ಟ್ಗಳು ಉಂಟು. ನಾನ್ ಇನ್ವೆಸಿವ್ ಟೆಸ್ಟ್ ಹೇಳಿದ್ರೆ ಒಂದು ಫೈಬ್ರೋ ಸ್ಕ್ಯಾನ್ ಅಥವಾ ಲಿವರ್ ಇಲಾಸ್ಟೋಗ್ರಫಿ ಅಂತ ಟೆಸ್ಟ್ಗಳೆಲ್ಲ ಉಂಟು. ಸೊ ಅದು ಒಂದು ರೀತಿ ಸ್ಕ್ಯಾನ್, ಲಿವರಿಗೆ ಇರುವ ಸ್ಪೆಷಲ್ ಸ್ಕ್ಯಾನ್. ಅದರಲ್ಲಿ ಈಗ ಮೊದಲಾದರೆ ಈಗ ಇದೆಲ್ಲ ಪತ್ತೆ ಮಾಡಲಿಕ್ಕೆ ನಾವು ಲಿವರ್ನ ತುಂಡು, ಲಿವರ್ ಬಯೋಪ್ಸಿ ಅಂತ ಹೇಳ್ತೇವೆ, ಅದು ಮಾಡಬೇಕಾಗಿ ಬರ್ತಿತ್ತು. ಈಗ ಮಾತ್ರ ನಾನ್ ಇನ್ವೆಸಿವ್ ಹೇಳಿದರೆ ನೋವಿಲ್ಲ. ಅದೊಂದು ಸ್ಪೆಷಲ್ ಒಂದು ಅಲ್ಟ್ರಾಸೌಂಡ್ ಮಷೀನ್ ಉಂಟು. ಅದು ಖಾಲಿ ಹೊಟ್ಟೆಯಲ್ಲಿ ಅರೌಂಡ್ 2 to 3 hours ಫುಡ್ ಇಲ್ಲದೆ ಇರುವ ವ್ಯಕ್ತಿಯಲ್ಲಿ ಅದು ಮಾಡಿದರೆ ಫೈಬ್ರೋಸಿಸ್ ಪತ್ತೆ ಆಗ್ತದೆ. ಸೊ ಫೈಬ್ರೋಸಿಸ್ ಪತ್ತೆ ಆದ ಮೇಲೆ ನಾವು ಜಾಗ್ರತೆ ಮಾಡಬೇಕಾಗಿ ಬರ್ತದೆ, ತುಂಬ ಜಾಗ್ರತೆ ಮಾಡಬೇಕಾಗಿ ಬರ್ತದೆ. ಹಾಗೆ ಫೈಬ್ರೋಸಿಸನ್ನು ರಿವರ್ಸ್ ಅಥವಾ ಕಡಿಮೆ ಮಾಡುವಂಥ ಮದ್ದುಗಳು ಈಗ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಯಾವ ರೀತಿಯಾಗಿ ಅದನ್ನು ಕಡಿಮೆ ಮಾಡಬಹುದು ಅಂತ? ಯಾವುದನ್ನು? ಇವಾಗ ಫೈಬರ್ ಕಲ್ಲು ಬಂದರೆ, ಯಕೃತ್ತಿನಲ್ಲಿ ಕಲ್ಲು ಬಂದರೆ ಇಲ್ಲ ಏನಾದರೂ ಸಮಸ್ಯೆ ಆಯಿತು ಅಂತಂದರೆ ಅದನ್ನು ಕ್ಲಿಯರ್ ಮಾಡ್ಕೋಬಹುದಾ ನಾವೇ? ಹೌದು, ಅದು ಯಾವ ಕಾರಣದಿಂದ ಬಂತು ಅಂತ ನಾವು ಪತ್ತೆ ಮಾಡಬೇಕು. ಈಗ ಇಟಿಯಾಲಜಿ ಉಂಟು. ಹೆಪಟೈಟಿಸ್ ಬಿ ಮತ್ತು ಸಿ ಆ ತೊಂದರೆ ಬಂತು ಅಂತ ಹೇಳಿದರೆ ಅದಕ್ಕೆ ಮಾತ್ರೆಗಳುಂಟು. ಹೆಪಟೈಟಿಸ್ ಬಿ ಮಾತ್ರೆ, ಹೆಪಟೈಟಿಸ್ ಸಿ ಮಾತ್ರೆ ಅದು ಹೇಳಿದ ರೀತಿಯಲ್ಲಿ ತೆಗೆದ್ರೆ ಹೆಪಟೈಟಿಸ್ ಬಿ ಮತ್ತು ಸಿ ಗುಣ ಆಗ್ಬೋದು, ಕಂಟ್ರೋಲಿಗೆ ಬರ್ತದೆ. ಇನ್ಫ್ಯಾಕ್ಟ್ ಈಗ ಹೆಪಟೈಟಿಸ್ ಸಿಗೆ ಮಾತ್ರೆಗಳು ಎಷ್ಟು ಇಫೆಕ್ಟಿವ್ ಉಂಟು, ಎಷ್ಟು ಒಳ್ಳೆ ಕೆಲಸ ಮಾಡ್ತದೆ ಅಂತ ಹೇಳಿದರೆ 95% ವರೆಗೆ ಕ್ಯೂರ್ ರೇಟ್ಸ್ ಬರ್ತದೆ ಹೆಪಟೈಟಿಸ್ ಸಿಯಲ್ಲಿ, ಇನಿಷಿಯಲ್ ಸ್ಟೇಜಲ್ಲಿ ಪತ್ತೆ ಮಾಡಿದರೆ. ಈಗ ಸಿರೋಸಿಸ್ ಅಥವಾ ಲೇಟರ್ ಸ್ಟೇಜಲ್ಲಿ ಗೊತ್ತಾದರೆ ಅದು ವಾಸಿಯಾಗುವ ಸಾಧ್ಯತೆ ಸ್ವಲ್ಪ ಕಡಿಮೆ ಆಗ್ತದೆ. ಬಟ್ ಡಿಸ್ಪೈಟ್ ದ್ಯಾಟ್ ಅರೌಂಡ್ 60% ಕ್ಯೂರ್ ರೇಟ್ಸ್ ಉಂಟು ಹೆಪಟೈಟಿಸ್ ಸಿ. ಈಗ ಫೈಬ್ರೋಸಿಸ್ ಅಥವಾ ಸಿರೋಸಿಸ್ ಸ್ಟೇಜಲ್ಲಿ ಪತ್ತೆ ಮಾಡಿ ನಾವು ಟ್ರೀಟ್ಮೆಂಟ್ ಮಾಡಿದ್ರು. ಸೊ ಯಾವ ಕಾರಣ ಬಂತು ಅದರ ಪ್ರಕಾರ ಟ್ರೀಟ್ಮೆಂಟ್ ಉಂಟು. ಹೆಪಟೈಟಿಸ್ ಬಿ ಮತ್ತು ಸಿಗೆ ಮದ್ದುಗಳುಂಟು. ಹಾಗೆ ವಿಲ್ಸನ್ಸ್ ಡಿಸೀಸ್ ಅಂತ ಹೇಳುವ ರೋಗಕ್ಕೆ ಬೇರೆ ಮಾತ್ರೆಗಳು ಬರ್ತದೆ, ಶರೀರದಲ್ಲಿ ಕಾಪರ್ನ ಪ್ರಮಾಣ ಕಡಿಮೆ ಮಾಡುವಂಥ ಮಾತ್ರೆಗಳು. ಹಾಗೆ ಈಗ ಸಕ್ಕರೆ ಕಾಯಿಲೆ ಇದ್ದವರಲ್ಲಿ, ಈಗ ಮೆಟಬಾಲಿಸಮ್ ಅಸೋಸಿಯೇಟೆಡ್ ಸ್ಟಿಯೇಟೋ ಲಿವರ್ ಡಿಸೀಸ್ ಬಂದವರಲ್ಲಿ ಶುಗರನ್ನು ಕಂಟ್ರೋಲ್ ಮಾಡಬೇಕಾಗಿ ಬರ್ತದೆ. ಹಾಗೆ ಈಗ ಏನೆಲ್ಲ ತೊಂದರೆಗಳುಂಟು, ಈಗ ಎಸೈಟಿಸ್ ಉಂಟು, ಎಸೈಟಿಸ್ಗೆ ಮಾತ್ರೆಗಳು, ಹೆಪಟೋರಿನಲ್ ಸಿಂಡ್ರೋಮ್ ಉಂಟು, ಕೊಯಾಗ್ಲೋಪತಿ ಉಂಟು, ಅದಕ್ಕೆಲ್ಲ ಬೇರೆ ಮದ್ದುಗಳು. ಮತ್ತು ಡಿಕಂಪೆನ್ಸೇಟೆಡ್ ಸ್ಟೇಜಿಗೆ ಬಂದರೆ ಲಿವರ್ ಟ್ರಾನ್ಸ್ಪ್ಲಾಂಟ್ನ ಬಗ್ಗೆ ಅವರಿಗೆ ಸಲಹೆ ಕೊಡಬೇಕಾಗಿ ಬರ್ತದೆ. ಓಕೆ, ಇನ್ನು ಕೊನೆಯದಾಗಿ ವೀಕ್ಷಕರಿಗೆ ಸಂದೇಶ ನೀಡೋದಾದರೆ? ಕೊನೆಯ ಸಂದೇಶ ಏನು ಅಂತ ಹೇಳಿದರೆ, ಈಗ ನಮಗೆ ಲಿವರ್ ಒಂದು ಮುಖ್ಯ ಅಂಗವಾಗಿದೆ. ಸೊ ನಾವು ಹೆಲ್ತಿ ಲೈಫ್ ಸ್ಟೈಲ್ ಅಡಾಪ್ಟ್ ಮಾಡಬೇಕು. ಸೊ ಹೆಲ್ತಿ ಲೈಫ್ ಸ್ಟೈಲಲ್ಲಿ ವಾಚ್, ಈಗ ನಾವು ಏನು ತಿಂತಾ ಇದ್ದೇವೆ ಅದನ್ನು ನಾವು ನೋಡಬೇಕು. ಕ್ಯಾಲರೀಸ್ ತುಂಬ ಆದ್ರೇನು ಬೊಜ್ಜುತನ ಬೆಳೆದು ಅದರಿಂದ ಬೇರೆ ತೊಂದರೆಗಳು ಬರ್ತದೆ. ಸೊ ಹೆಲ್ತಿ ಹ್ಯಾಬಿಟ್ಸ್ ತುಂಬ ಇಂಪಾರ್ಟೆಂಟ್. ನಮ್ಮ ಜೀವಶೈಲಿಯನ್ನು ನಾವು ಹತೋಟಿಯಲ್ಲಿಡಬೇಕು. ಸೊ ಎಕ್ಸಸೈಸ್ ಮಾಡೋದು, ಹಾಗೆ ಫಾಸ್ಟ್ ಫುಡ್ ಅವಾಯ್ಡ್ ಮಾಡೋದು, ಆಲ್ಕೋಹಾಲನ್ನು ಅವಾಯ್ಡ್ ಮಾಡೋದು, ಮತ್ತು ಸಕ್ಕರೆ ಕಾಯಿಲೆ ಇದ್ದವರು ಟೈಮ್ಗೆ ತಪಾಸಣೆ ಮಾಡಿಸೋದು, ಶುಗರನ್ನು ಕಂಟ್ರೋಲಲ್ಲಿಡೋದು, ಅದೆಲ್ಲ ತುಂಬ ಮುಖ್ಯ. ಸೊ ಮೇಯ್ನಾಗಿ ನಾವು ನಮ್ಮ ಜೀವಶೈಲಿಯನ್ನು ಕಂಟ್ರೋಲ್ ಮಾಡಬೇಕು. ಹಾಗೆ ತೊಂದರೆ ಗೊತ್ತಾದಾಗ ನಾವು ಟೈಮಿಗೆ ಡಾಕ್ಟ್ರಿಗೆ ತೋರಿಸಬೇಕು. ಟೈಮಿಗೆ ಹೇಳಿದ ರೀತಿಯಲ್ಲಿ ಮದ್ದನ್ನು ತೆಗಿಬೇಕು. ಎಸ್ ಡಾಕ್ಟರ್, ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದಗಳು. ನಮಸ್ತೆ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ವಾರದ ನೀವು ಕ್ಷೇಮವೇ. ಮತ್ತಷ್ಟು ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.